ಒಟ್ಟಲ್ಲಿ ಮನ್ಸಲ್ಲಿ ಏನ್ ಅನ್ಕೊಂಡು ಹಾಕಿದ್ರೆ ಅನ್ಕೊಂಡು ಆಗುತ್ತೆ ನೆರವೇರುತ್ತೆ ಹಾ ಅಂತ ಅಂದ್ರೆ ಹಾ. ಸಿಗುತ್ತೆ ಏನಾದ್ರು ಅಂತ ಹೇಳ್ತಾ ಇದ್ರು. ಹಾ ನೆರವೇರಲ್ಲ ಅಂದ್ರೆ ಏನು ಸಿಗಲ್ಲ. ಇಲ್ಲ ಏನು ಸಿಗಲ್ಲ, ನೀರು ಸಿಗಲ್ಲ ಅಂತೆ. ಓ ಬಂಡೆದಿಲ್ಲ. ತುಂಬಾ ಕಷ್ಟ ಜಾಗಕ್ಕೆ ಬರ್ಬೇಕು ಅಂದ್ರೆ. ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ರಾಕ್ ಸ್ಟೋರಿ. ನಾವು ನಿಮಗೆ ಇವತ್ತು ತೋರ್ಸಕೊಂಡಿರುವಂತಹ ಜಾಗ ಮುಂದೆ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಜಾಗ ಅಂತಂದು. ಅದಕ್ಕಿಂತ ಮೊದಲು ಇಲ್ಲಿ ನೋಡ್ಬೋದು ಯಾವ ತರ ನೇಚರ್ ಇದೆ ಅಂತಂದು. ಆ ಕಡೆ ಈ ಕಡೆ ಈ ಜಾಗನೇ ಈ ತರ ಚೆನ್ನಾಗಿದೆ ಅಂದ್ರ ಇದ್ರ ಬಗ್ಗೆ ಇತಿಹಾಸ ಇನ್ನು ಯಾವ ತರ ಇರ್ಬೋದಂತ ಹಂಗೆ ಗೆಸ್ ಮಾಡಿ. ತುಂಬಾ ವಿಶೇಷವಾಗಿದೆ ಈ ಜಾಗ. ಯಾರು ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ, ಈ ಜಾಗದ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ಮೇಲೆ ಬೋರ್ಡ್ ನೋಡಿದ ತಕ್ಷಣ ಗೊತ್ತಾಗಿರ್ಬೇಕಲ್ಲ ಯಾವ ಜಾಗ ಅಂತಂದ. ಅದೇ ಶ್ರೀ ಕಣಿವೆ ಸಿದ್ದೇಶ್ವರ ದೇವಸ್ಥಾನ. ಇದು ರಟ್ಟಹಳ್ಳಿಯಿಂದ ಕೇವಲ 8 ಕಿಲೋಮೀಟರ್ ಅಷ್ಟೇ ದೂರದಲ್ಲಿದೆ. ಬನ್ನಿ ತಡ ಮಾಡೋದಕ್ಕೆ ಗುಡಿ ಒಳಗೆ ಹೋಗೋಣ, ದೇವಸ್ಥಾನ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ ವೀಕ್ಷಕರೇ, ನಾವಿವತ್ತು ರಟ್ಟಹಳ್ಳಿಯಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿರುವ ಕಣಿವೆ ಸಿದ್ದೇಶ್ವರ ದೇವಸ್ಥಾನದಲ್ಲಿದ್ವಿ. ಬರೀ ಇಲ್ಲಿ ಅಲ್ಲಿ ಆ ದೇವಸ್ಥಾನದ ಅರ್ಚಕರು ಇಲ್ಲೇ ಇದಾರೆ. ಆ ದೇವಸ್ಥಾನ ಬಗ್ಗೆ ಅವರು ಮಾಹಿತಿ ಕೊಡ್ತಾ ಹೋಗ್ತಾರೆ, ಒಂದೊಂದಾಗಿ ವಿವರಿಸ್ತಾ ಹೋಗ್ತೀವಿ. ಅರ್ಚಕರ ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಕಾಶ್ ಅಂತ ಹೇಳಿ. ಈ ದೇವಸ್ಥಾನದ ಬಗ್ಗೆ ಏನು ವಿಶೇಷತೆ ಇದೆ ಅಂತ ಹೇಳ್ತೀರಾ? ಸರ್ ಈ ವಿಶೇಷ ಅಂದ್ರೆ ಹಾ ಇದು 2ನೇ ಕಾಶಿ ಅಂತ ಹೇಳ್ತಾರೆ ಸರ್ ಅದಕ್ಕೆ. ಹಾ ಶ್ರೀ ಕಣಿವೆ ಸಿದ್ದೇಶ್ವರ ಪ್ರಸನ್ನ. ಹಾ ಸರ್ ಇಲ್ಲಿ ಏನಂತಂದ್ರೆ ಹಾ ನಾವು ಏನೊಂದರು ಬೇಡಿಕೊಂಡರೆ ಹಾ ನಿಮ್ಮ ಆಶೆಗಳು ಈಡೇರ್ತಾವ. ಹಾ ಸೂರ್ಯ ಚಂದ್ರ ಇರೋವರೆಗೂ ಹಾ ನಿಮ್ಮ ಆಶೆಯನ್ನು ಏನೊಂದರು ಹಾ ಬೇಡಿಕೊಂಡ್ರೆ ಆಶೆ ಈಡೇರ್ತಾವ. ಹಾ ಆಮೇಲೆ ಇನ್ನೊಂದ್ ಏನಂದ್ರೆ ಸರ್ ಇಲ್ಲಿ ಪ್ರಸಾದ ಆಗುತ್ತೆ, ಹೂವಿನ ಅಪ್ಪಣೆ ಆಗುತ್ತೆ. ಹಾ ಹೂವಿನ ಅಪ್ಪಣೆ ಒಳಗಡೆ ಏನೊಂದು ಕೇಳ್ಕಂದ್ರೆ ಹಾ ಆ ಭಗವಂತ ಹೂವಿನಲ್ಲಿ ನಡೆಸ್ಕೊಡ್ತಾನ, ನಮ್ಮೆಲ್ಲ ಕಾರ್ಯಕ್ರಮಗಳು ನಡೆಸ್ಕೊಡ್ತಾನೆ. ಹಾ ಆದ್ರೆ ಇಂಪಾರ್ಟೆನ್ಸ್ ಇಲ್ಲಿ ಚಿಕ್ಕಮನಿ ಕೊಂಬ ಅಂತ ಇದೆ. ಹಾ ಅಲ್ಲಿ ಮನೆಯಲ್ಲಿ ದನ ಕರುಗಳು ಹಾ ಇದ್ರೆ ಮಾಡಿದ್ರೆ ಅದೇನಂತ ಸರ್, ಅದು ನಮ್ಮ ಮನೇಲಿ ದನ ಕರುಗಳು ಎಸ್ತಿಲಪ್ಪ ಅಂತಂದ ಹೇಳಿ ಹಾ ಅದಕ್ಕೆ ನಾವು ಮಿಸಿಲ್ ತುಪ್ಪ ವಸ್ತುವಪ್ಪ ಅಂತ ಹೇಳ್ಕೊಂತಾರ. ಹಾ 9 ದಿವಸಕ್ಕೆ ಮಿಸಿಲ್ ತುಪ್ಪ ತಂದು ವಸ್ತುವಪ್ಪ ಅಂತ ಹೇಳ್ತಾರ. ಹಾ ಅದ್ರಲ್ಲಿ ಮನೆ ಕರುಗಳು ದನ ಕರುಗಳು ಸೂಲ್ ಆಗ್ತಾವ, ಹಾ ಹೆಚ್ಚಿಗೆ ಬೆಳಿತಾವ ಹೌದು. ಮನೆಯಲ್ಲಿ. ಹಾ ಆಮೇಲೆ ಸರ್ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಬಾವಿ ಅಂತ ಇದೆ. ಹಾ ಅದ್ರಲ್ಲಿ ಏನ ಸರ್, ಪ್ರತಿ 3 ವರ್ಷ ನೀರ್ ಹೋದ್ರು ಹಾ ಮಳಿ ಇಲ್ದಂಗಿದ್ರು ಹಾ. ಯಾವ ಕಾಲಕ್ಕೂ ನೀರ್ ಕಡಿಮೆ ಆಗಲ್ಲ. ಹಾ ಅದು ಆ ಬಾವಿ ಸರ್, ಆ ಬಾವಿ ವಿಶೇಷ. ಎಂತ ಬೇಸಿಗೆ ಎಂತ ಬ್ಯಾಸಿ ನಿಕ್ಕಂಡ್ ಎಂತ ಬ್ಯಾಸಿ ಇದ್ರು ಹಾ 3 ವರ್ಷ ಇಂದ ನಿಕ್ಕಂತ ಮಳಿ ಹೋದ್ರು ಹಾ. ನೀರು ಒಂದೊಂದು ಪುಟ್ಟು ಕಡಿಮೆ ಆಗಲ್ಲ ನೀರು ಹೌದು. ಆ ಬಾವಿಯಲ್ಲಿ. ಹಾ. ಆಮೇಲೆ ಇನ್ನೊಂದ್ಸರಿ ಇಲ್ಲಿ ಕೆಳಗಡೆ ಭಜನೆ ಬಾವಿ ಅಂತ ಇದೆ. ಹಾ ಅದಕ್ಕೆ ಮಜ್ಜಿಣಿ ಬಾವಿ ಅಂತ ನಾವು. ಹಾ ಅದ್ರಲ್ಲಿ ಸರಿ ಏನೇ ಒಂದು ನಮ್ಮ ಮನೆ ಮೈಯಲ್ಲಿ ಗಾಯ ಪಾಯಿ ಏನೊಂದು ಇದು ಇದ್ರು ಹಾ. ಆ ನೀರನ್ನು ಮೈ ಮೇಲೆ ಮಗತ್ಬೇಕಂದ್ರೆ ಗಾಯಗಳು ವಾಸಿ ಆಗ್ತಾವ. ಒಟ್ಟ ಅದ್ರ ವಿಶೇಷ. ಅಷ್ಟು ನೀರು ಪವರ್ ಇದೆ ಅಲ್ಲಿ. ಅಷ್ಟು ಪವರ್ ಇದೆ ಸರ್. ಇದು ಸರ್ ಇಲ್ಲಿ ನೋಡಿ ಲಿಪಿ ಒಳಗೆ, ಲಿಪಿ ಒಳಗೆ ಹಾ. ಈ ಲಿಪಿ ಒಳಗೆ ಏನಂತ ಬರ್ತಾರಪ್ಪ ಅಂದ್ರೆ ಹಾ. ಸೂರ್ಯ ಚಂದ್ರ ಇರೋವರೆಗೂ ಹಾ. ನೀವ್ ಏನೊಂದರ ಬೇಡಿಕೆ ಅಂದ್ರ ನಿಮ್ಮ ಆಶೆ ಈಡೇರೋದು. ಇಲ್ಲಿ ಹಿಂದಿನ ಕಾಲದಿಂದನೂ ಇಲ್ಲೇ ಇನ್ನಿನ ಕಾಲದಿಂದ ಯಾವಾಗಿಂದ ಇಲ್ಲೇ ಇದೆ ಸರ್ ಅದು. ಹಾ ಯಾವಾಗ ಇದು ಇಲ್ಲೇ ಹಳೆಗನ್ನಡ ಅಂತ ಸರ್. ಹಳೆಗನ್ನಡ. ಹಳೆಗನ್ನಡ ಇದು. ಹಾ ಇದು ಹಳೆಗನ್ನಡ ಸರ್ ಇದು. ಒಟ್ಟ ಇಲ್ಲಿ ಏನೋ ಇದು ಮಾಡಿದ್ರು ನೆರವೇರುತ್ತೆ. ನೆರವೇರುತ್ತೆ ಸರ್, ನೆರವೇರುತ್ತೆ. ಇಲ್ಲಿ ಕೇಳ ನೋಡಿ ಸರ್, ಆಕೆ ಏನ್ ಕೇಳಲ್ಲ, ಶಿವ ಭಗವಂತ ಏನ್ ಕೇಳಿ ನೋಡಿ ಸರ್. ಹಾ ಆ ಶಿವನ್ ಕೇಳ್ಕೊಂಡ ಆಕೆ, ಹೌದು. ಆ ಶಿವನ್ ಕೇಳ್ತದಾಳ ಅವರನ್ನ. ಹಾ ಮತ್ತೆ ಅಲ್ಲೊಂದು ದೇವ್ರ ಕಾಣ. ಅದು ಸರ್ ನಾಗಪ್ಪ ಅಂತಂದ್ರೆ ನಾವು ಉತ್ತಪ್ಪ ಖಾಲಿ ಇದರಲ್ಲಿ ಉತ್ತಪ್ಪ ಖಾಲಿ ಇರ್ತಾರೆ ಸರ್. ಹಾ ಉತ್ತಪ್ಪ ಉತ್ತಪ್ಪ ಖಾಲಿ ಇರ್ತದೆ. ಹಾ ಇಲ್ಲಿ ಬಂದು ಚೌತಿ ಹಬ್ಬದ ಸರ್, ಚೌತಿ ಹಬ್ಬ ಇಲ್ಲಿ ಊರಿಗೆ ಬಂದು ಇಲ್ಲಿ ಬಂದು ಎಲ್ಲ ಸರ್ ನಮ್ಮೂರೆಲ್ಲ ನಾಗರಿಕರು ಬಂದು ಹಾ ಇಲ್ಲಿ ಹಾಲು ವಿತರಣೆ ಮಾಡ್ತಾರೆ. ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಮಾಡ್ತಾರೆ ಸರ್. ಅವಾಗ್ಲೇ ಅಲ್ಲಿ ದೇವಸ್ಥಾನದ ಹಿಂದೆ ಒಂದು ಶಿವಲಿಂಗ ನೋಡಿದೆ. ಅದು ಸರ್ ಅದು ಅದು ಇದು ಎರಡು ಒಂದೇ ಸರ್. ಅವು ಹಾ ಎರಡು ಒಂದೇ ಸರ್. ಅದು ಬುನಾದಿಂದ ಅದೊಂದ್ ಸರ. ಹೌದಾ? ಬುನಾದಿಂದ ಅದು ಅಲ್ಲಿಂದ ಇಲ್ಲಿ ದೇವಸ್ಥಾನ ಇಲ್ಲಿ ತೆಗೆದು ಸರ್. ಇದು ಹಂಗೆ ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಸರ್. ಇಲ್ಲಿ ನಾನು ಏನ್ ಹೇಳಿದ್ನ ಸರ್, ಜಿಕ್ಮನಿ ಕೊಮ್ಮ ಅಂತ ಹೇಳಿದ್ನಲ್ಲ, ಹೌದು. ಅದು ಪ್ಲಸ್ ಪಾಯಿಂಟ್ ಅಲ್ಲಿ ಐತ್ ನೋಡಿ ಸರ್. ಕಿಟಕಿ ಒಳಗಡೆ ಇದಲ್ಲ, ಹಾ. ನಾವ್ ಅಲ್ಲಿ ಹೋಗಿ ಆ ದೀಪ ಹಚ್ಚಿದ್ರೆ ಹಾ. ಆ ದೀಪ ಉರಿ ಅಂತ ಐತಲ್ಲ ಸರ್, ಹೌದು. ಆ ಚಾಯ್ ಇಲ್ಲಿ ಬರ್ತೈತಿ, ಈ ಶಿವಲಿಂಗ ಬರ್ತೈತಿ. ಆ ತುದಿಯಿಂದ ಆ ತುದಿಯಿಂದ ಈ ಶಿವಲಿಂಗ ಬರ್ತೈತಿ. ಡೈರೆಕ್ಟ್ ಶಿವಲಿಂಗ ಬರ್ತೈತಿ ಸರ್. ಹಾ ಸರ್. ಆ ಶಿವಲಿಂಗ ಕರೆಕ್ಟ್ ಈ ದೀಪ ಹೆಂಗ್ ಮೂಡ್ತೈತಲ್ಲ ಸರ್, ಹೌದು. ಆ ತರ ಮಿಣಿ ತರ ಬೆಳಕ್ ಬರ್ತೈತಿ. ಒಟ್ಟು ಎಲ್ಲಿಂದ ನೋಡಿದ್ರೆ ಕಾಣ್ತಾ ಇದೆ. ಹೌದು. ನೋಡ್ ಸರ್, ನೀವು ಪರೀಕ್ಷೆ ಮಾಡಿ ನೋಡಿ ಸರ್, ಹಂಗ ಅಬ್ಸರ್ವ್ ಮಾಡಿ ಹಂಗ ನೀವು. ಹೌದು, ಇಲ್ಲಿಂದ ಡೈರೆಕ್ಟ್ ಹಂಗಾರೆ ಆ ಬೆಳಕು ಕಿರಣ ಇಲ್ಲ. ಹೌದು ಸರ್, ಹೌದು. ಇಲ್ಲಿ ನೋಡ್ಬೋದು ವೀಕ್ಷಕರೇ, ಶಿವನ ಲಿಂಗ ಇಲ್ಲೇ ಇದೆ. ಹಾ ಆ ಕಿಟಕಿಯಿಂದ ಬೆಳಕು ಬರೋದಷ್ಟು ಇದೇ ಶಿವಲಿಂಗದ ಮೇಲೆ ಬೀಳ್ತಾ ಇದೆ. ಹೌದು ಸರ್, ಹೌದು. ಸ್ವಲ್ಪ ಬನ್ನಿ ಹಂಗ ಮುಂದೆ ಹೋಗೋಣ.
ಸರಿ ಗಣೇಶ ಸಿದ್ದೇಶ್ವರ ಸ್ವಾಮಿ ಇದೆ. ಹಾ ಇದೆ ಗಣೇಶ ಸಿದ್ದೇಶ್ವರ ಗಣೇಶ ಸಿದ್ದೇಶ್ವರ ಸ್ವಾಮಿ ಇದೆ ಸರ್. ಹಾ ಇವ್ ಮೈ ಮೇಲೆ ಹೂವು ಮುಡ್ಸಿರ್ತಾವ ಸರ್ ನಮ್ ಹೂವು. ಹೌದು. ಆ ಹೂವು ಅಪ್ಪಣೆ ನಡೆಸ್ಕೊಡ್ತಾನ ಸರ್ ಭಗವಂತ. ಹಾ ಆ ಹೂವು ಅಪ್ಪಣೆ ನಡೆಸ್ಕೊಡ್ತಾನ, ಅದ್ರ ಮೇಲೆ ಕೆಲಸ ಮಾಡ್ಕೊಡ್ತಾನ, ಹೂವಿನ ಮೇಲೆ ಕೆಲಸ ಮಾಡ್ಕೊಡ್ತಾನೆ ಅಂತ ಹೂದು ಹಾ. ಆ ಹೂವಿನ ಮೇಲೆ ಕೆಲಸ ಮಾಡ್ಕೊಡ್ತಾನ ಭಗವಂತ. ಒಟ್ಟ ಇದ್ರಲ್ಲಿ ಅದು ಏನ್ ಕೆಲಸ ಆದ್ರೂ ಹೂವಿನ ಆ ಹೂವಿನ ಮೇಲೆ ನಡೆಸ್ಕೊಡ್ತಾನ ಸರ್. ಹೂವಿನ ಮೇಲೆ ಸರ್. ಇದು ಇಲ್ಲಿ ಗಣೇಶನ್ ದೇವ್ರು. ಗಣೇಶ, ವಿಘ್ನೇಶ್ವರ, ಹಾ ಬಸವಲಿಂಗ, ಹಾ ರೇಣುಕಾರಾಜ್, ಅಲ್ಲಿ ರೇಣುಕರ್ ಸರ್ ಅವರು. ಹೌದು. ಆಮೇಲೆ ಆ ಕಡೆ ಪಕ್ಕ ಸರ್ ರಾಮಲಿಂಗೇಶ್ವರ ಅಂತ ಇದೆ, ಆ ಕಡೆ ಹೊರಬರಿ. ಹಾ ರಾಮಲಿಂಗೇಶ್ವರ ಅಂತ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ. ಹಾ. ಅವ್ನು ಪೂಜೆ ಮಾಡ್ತೀವಿ. ಎಲ್ಲ ಕೇಳೋದು ಮಾಡೋದೆಲ್ಲ ಪೂರ್ತಿ ಅಲ್ಲಿ ಕೇಳ್ತಾರೆ. ಎಲ್ಲ ಕೇಳೋದು ಎಲ್ಲ ಕೇಳೋದು ಅಲ್ಲಿ ಸರ್. ಇದು ಇದು ಹಿಂದಿನ ಕಾಲದಿಂದಾನು ಇಲ್ಲಿ ಹಿಂದಿನ ಕಡೆದ ಇದೆ ಸರ್. ಹಿಂದಿನ ಕೆಲ ಇಲ್ಲೇ ಇದು. ಹೌದು. ಆಮೇಲೆ ಸರ್ ಕೆಳಗಡೆ ಹಾ. ದುರ್ಗಮ್ಮ ದೇವಿ ಅಂತ ಇದೆ. ಹಾ ದುರ್ಗಾದೇವಿ ಅಲ್ಲಿ ಅಮ್ಮ ಅದೇನಂತ ಇಲ್ಲಿ ದೇವಸ್ಥಾನ ಇದೆಯಲ್ಲ, ಅಲ್ಲ ಸರ್, ಏನಲ್ಲ ಅದು. ಈ ಕಡೆ ಒಂದು ಅಕ್ಕಮ್ಮ ದೇವಿ ಇದೆ. ಅಕ್ಕಮ್ಮ ದೇವಿ ಸರ್, ಅಲ್ಲಿ ಬನ್ನಿ ವೀಕ್ಷಕರೇ, ಅಲ್ಲಿ ಒಂದು ದೇವರು ಇದೆ. ಅದ್ ಯಾವ ದೇವರು ಏನಂತಂದು ಅಲ್ಲಿ ಅರ್ಚಕರನ್ನ ಕೇಳೋಣ. ಸರ್ ಬ್ರಹ್ಮಲಿಂಗೇಶ್ವರ ಅಂತಂದು ಹೇಳಿ, ಹಾ. ನಾಲ್ಕು ಮುಖದ ಬ್ರಹ್ಮಲಿಂಗೇಶ್ವರ. ಹಾ ಯಾವಾಗೂ ಇಲ್ಲೇ ಇದೆ ಸರ್, ಮೊದ್ಲಿಂದ ಇಲ್ಲೇ ಇದೆ ಸರ್. ಅದು ಒಟ್ಟು ದೇವಸ್ಥಾನ ಇದ್ದಾಗಿಂದ ದೇವಸ್ಥಾನ ಉದ್ಭವದಿಂದ ಇಲ್ಲೇ ಇದೆ ಸರ್. ಇಲ್ಲೇ ಇದೆಯಾ? ಇಲ್ಲೇ ಇದೆ ಸರ್. ನೋಡ್ಬೋದು ವೀಕ್ಷಕರೇ, ಇಲ್ಲಿ ಒಳಗಡೆ ಅಕ್ಕಮ್ಮ ದೇವಿ ಮೂರ್ತಿ ಇದೆ. ಅದ್ರ ಬಗ್ಗೆ ಏನ್ ವಿಶೇಷತೆ ಇದೆ ಅಂತ ಕೇಳ್ತಾ ಹೋಗೋಣ ಬನ್ನಿ. ಸರ್ ಇದು ಅಕ್ಕಮ್ಮ ದೇವಿ ಅಂತಂದೇಳಿ, ಹಾ ಇದು ಅಕ್ಕಮ್ಮ ದೇವಿ ಪ್ರತಿಷ್ಠಾಪನೆ ಮಾಡಿರ್ತದೆ ಇಲ್ಲಿ. ಇಲ್ಲಿ ಸರ್. ಅದು ಹಾ ಅಕ್ಕಮ್ಮ ದೇವಿ ಮತ್ತು ಲಿಂಗು. ಲಿಂಗು ಸರ್. ಹಾ ಇಲ್ಲಿ ಏನು ಸರ್, ಇಲ್ಲಿ ಪ್ರತಿ ಒಂದು ತಿಂಗಳು ಕಂಟಿನ್ಯೂಸ್ ಸರ್ ಶ್ರಾವಣ ಮಾಸದಲ್ಲಿ ಹ್ಮ್. ಡೈಲಿ ಅನ್ನೊಂದು ಪ್ರಸಾದ ನಡೀತಿದೆ. ಇಲ್ಲಿ 24 ಗಂಟೆ 24 hours ಅಭಿಷೇಕ ನಡೀತದೆ ಸರ್ ಇಲ್ಲಿ. ಇಲ್ಲಿ ಇಲ್ಲಿ ಹೌದು ಸರ್. ಶ್ರಾವಣ ಮಾಸದಲ್ಲಿ ಶ್ರಾವಣ ಮಾಸ ಸರ್. ಆಮೇಲೆ ಭಯಂಕರ ಅದ್ದೂರಿಯಾಗಿ ಜಾತ್ರೆ ಆಗುತ್ತೆ ಸರ್ ಇಲ್ಲಿ. ಇವಾಗ ಶ್ರಾವಣ ಸ್ಟಾರ್ಟ್ ಆಯ್ತು, ಬಟ್ ಇನ್ನೇನ. ಶ್ರಾವಣ ಸ್ಟಾರ್ಟ್ ಆಯ್ತಲ್ಲ ಸರ್ ಪಟ. ಹಾ ಭಯಂಕರ ಜನ ಸರ್, ತುಂಬಾ ಡೈಲಿ ಜನ ತಪ್ಪಲ್ಲ, ಹಾ ಜನ ಇದ್ದೇ ಇರುತ್ತೆ. ಅಭಿಷೇಕ ನಡೀತಾವು, ಹೌದು. ಡೈಲಿ ಅನ್ನ ಪ್ರಸಾದ ನಡೀತೈತಿ. ಹಾ. ಆಮೇಲೆ ಕಡೆ ವಾರ ಸರ್ ಇಲ್ಲಿ ಹಾ. ಒಬ್ಬ ಭಕ್ತರು ಅನ್ನ ಪ್ರಸಾದ ಮಾಡ್ತಾರೆ. ಹಾ ಇಲ್ಲಿ ಅವ್ರು ಭಯಂಕರ ಸರ ಬಹಳ ಚೆನ್ನಾಗ್ ಮಾಡ್ತಾರೆ, ಹಾ ಮಾಡಿಕೊಂಡು ಹೋಗ್ತಾರೆ ಕಾರ್ಯಕ್ರಮನವರು. ಇಲ್ಲಿ ನೋಡ್ಬೋದು, ಇಲ್ಲಿ ಬಾಹುಬಲಿ ಇದಾವೆ. ಇಲ್ಲಿ ಯಾರು ಇದು ಏನು ಮಾಡಲ್ಲ ಸರ್, ಬಾಹುಬಲಿ ಏನು ಮಾಡಲ್ಲ ಸರ್. ಅವು ಹೆಂಗ ಅಡ್ಡಾಡ್ತಾವು, ಬಟ್ ಯಾರಿಗೆ ಯಾರಿಗೇನ್ ತೊಂದ್ರೆ ಮಾಡಲ್ಲ ಸರ್. ಅವು ಕಡೆ ವಾರದಲ್ಲಿ ಸರ್ ಅವರು ಸಿಎಂ ಕಪ್ಪ ಅಂತಂದ ಹೇಳಿ, ಹಾ. ರುದ್ರಗೌಡ ಅಂತಂದ ಹೇಳಿ ಅವ್ರ ಹೆಸರು. ಹಾ ಅವರು ಇಡೀ ಪ್ರಜೆಗೆ ಅನ್ನದಾಸೋಹ ಕೊಡ್ತಾರ ಅವ್ರು. ಇಲ್ಲಿ ಬಂದು ಇಲ್ಲಿ ಬಂದ್ ಸರ್ ಅವ್ರು ಒಟ್ಟು ಶ್ರಾವಣ ಮಾಸದಲ್ಲಿ ಒಟ್ಟು ಶ್ರಾವಣ ಮಾಸ ಸರ್. ಶ್ರಾವಣ ಸಂತರ್ಪಣೆ ನಡೀತಾ ಇರುತ್ತೆ. ಕಡೆ ವಾರ ಸರ್, ಕಡೆ ವಾರ 4ನೇ ವಾರಕ್ಕ ಹಾ ಎಷ್ಟು ಮಂದಿ ಇದ್ರು ಸರ್ ಅನ್ನ ಪ್ರಸಾದ ಕೊಡ್ತಾರ ಅವ್ರು. ಓಕೆ ಹ್ಮ್ ಸರ್. ಬನ್ನಿ ಹಂಗೆ ಮುಂದೆ ಹೋಗೋಣ. ವಿಶೇಷತೆ ಏನಂತ ಕೇಳ್ಕೊಳ್ಳೋಣ ಇವರಿಗೆ. ಹೇಳಿ ಸರ್, ಇದೇನು ಈ ಕಡೆ ಗುಡ್ಡ ಕಾಣ್ತಾ ಇದೆಯಲ್ಲ ಇಲ್ಲಿ? ವಿಶೇಷ ಏನಂದ್ರೆ ಸರ್, ಅದು ಹೇಳಿದ್ರು ಸರ್ ಅಲ್ಲಿ ದೀಪನಿ ಕೊಂಬ ಅಂತ ಹೇಳಿ ಸರ್. Okay. ಅದ್ರ ಏನ್ ಮಾಡ್ತಾರೆ ಸರ್, ಅದ್ರಲ್ಲಿ ಮನೇಲಿ ದನಕರು ಬರ್ತಾರ ಸರ್, ಬಂದು ಆ ಭಗವಂತನಲ್ಲಿ ಬೆಳಕಿಂತಾರ. ನಮ್ಮ ಮನೇಲಿ ದನಕರುಗಳು ಸೂಲು ಹೆಚ್ಚಾಗ್ಲಿಪ್ಪ, ಚೆನ್ನಾಗಿ ಮಿಣಾಯಿಸಿ ಕೊಡಪ್ಪ, ನಾವ್ 9 ದಿವಸದ ಮಿಸಿಲ್ ತುಪ್ಪ ತಂದು ನಿನ್ಗೆ ವಸ್ತುವಪ್ಪ ಅಂತ ಬೇಕಿರ್ತಾರೆ ಸರ್. ಆ 9 ದಿವಸದ ಮಿಸಿಲ್ ತುಪ್ಪ ತಂದು ಅಲ್ಲಿ ಮ್ಯಾಲ ಹೋಗಿ ಹಚ್ಚಾರ ಸರ್. ಸಂಜೆ ಒಂದು 5:30 ಹತ್ತಾರ. ಅಲ್ಲಿ ಹೊಚ್ಚಿ ತಾಗೈತಿ, ಮಬ್ಬಾಗತ್ತೆ ಸರ್. ಮಬ್ಬಾಗತಿ ಕತ್ತೋಲಾಗತಿ. ಆ ಹಿಂದ ಶಿವಲಿಂಗ ಏನ್ ತೋರಿಸಿದ ಸರ್, ಆ ಶಿವಲಿಂಗನಿಗೆ ಅದು ಬೆಳಕು ಬರ್ತದೆ ಸರ್. ವಿಶೇಷ ಡೈಲಿ ಸರ್. ಅದು ಡೈಲಿ ಅಲ್ಲ ಸರ್, ಅಂದ್ರೆ ಅವ್ರು ಹೆಂಗೆ ನಡ್ಕೊಂಡಿರ್ತಾರೆ ಸರ್, ಆ ತರ ಅವ್ರಿಗೆ ಹಚ್ಚಾರ ಸರ್. ಅವ್ರ ಹೊಚ್ಚಿ ಬಂದಿರ್ತಾರೆ ಸರ್. ಅಂದ್ರೆ ಅದು ಅಂದ್ರೆ ನಾವು ಕಡೆ ಕಾರ್ತಿಕದಲ್ಲಿ ಸರ್, ಕಡೆ ಕಾರ್ತಿಕದಲ್ಲಿ ಒಂದು ಸ್ವಲ್ಪ ಚಿಕನ್ ಸರ್, ಒಂದು 5 kg ಇಂದ 6 kg ಕಾಳು ಕಟ್ಟಿರ್ತಾರೆ ಸರ್. ಇಂತ ಗಂಟು ಮಾಡಿ ಸರ್ ಅದನ್ನ ಹೊಚ್ಚಿ ಬಂದಿರ್ತಾರೆ ಸರ್ ಕಡೆ ಕಾರ್ತಿಕದಲ್ಲಿ. ಇಲ್ಲಿ ಅಲ್ಲಿ ಮೇಲ್ಗಡೆ ಸರ್, ಮೇಲ್ಗಡೆ ಹೊಚ್ಚಿ ಬಂದಿರ್ತಾರೆ ಸರ್. ಅಂದ್ರೆ ಕಡೆ ಕಾರ್ತಿಕ ಟೈಮಲ್ಲಿ ಅಲ್ಲಿ ಹಚ್ಚಿ ಬಂದ್ರೆ ಅದು ಎಷ್ಟು ದಿನ ಉರಿಬಹುದು ಸರ್? ಅದು ಮಿನಿಮಮ್ ಒಂದು ತಾಸಂತೂ ಉರಿದ ಬಿಡ್ತೈತೆ ಸರ್. ಒಂದು ತಾಸಂತೂ ಉರಿದ ಬಿಡ್ತೈತೆ ಸರ್. ನಮಗೆ ತಿಳಿದಾಗ ಸುಮ್ ಸಾಗು ಮೇಲೆ ಹೋಗ್ತಾ ಇರೋ ಸರ್ ನಾವು ಅಲ್ಲಿಗೆ. ಹೌದು, ದಾರಿ ಹತ್ರ ಏನಿಲ್ಲ. ಇಲ್ಲ ಆತರ ಏನಿಲ್ಲ ಸರ್. ಸುಮ್ಮನೆ ಇನ್ನೊಂದ್ ಸರ್, ಇಲ್ಲಿ ಮಗ್ಗಲ ಸರ್, ಈ ಕಡೆ ಗುಡದ ಕಡೆಗೆ ಅಂತರ್ಗಂಗೆ ಇಂತದ ಸರ್, ಅಂತರ್ಗಂಗೆ ಅಂತಂದ ಹೇಳಿ ಅದ್ರಲ್ಲಿ ಸರ್ ನಾವು ಈ ಭಗವಂತನ ಮೈ ತೊಳೆದಂತ ನೀರು ಅಲ್ಲಿ ಮ್ಯಾಲ ಹೋಗುತ್ತೆ ಅಂತ ಹೇಳ್ತಾರೆ ಸರ್. ಕೆಳಗಡೆ ತೊಳೆದಿರ್ತಕ್ಕಂಥ ನೀರು ಮ್ಯಾಲ ಹೋಗುತ್ತೆ, ಹಿಂದೆ ಹಿರಿಯರು ಹೇಳ್ತಾರೆ ಸರ್. ಅದು ಮ್ಯಾಲ ಹೋಗುತ್ತೆ ಅಂತ ಹೇಳ್ತಾರೆ ಸರ್. ಅಲ್ಲಿ ಹೋಗಿ ಸರ್ ನಾವು ಕೈ ಇಟ್ಟಿದ್ರೆ ಅದರಲ್ಲಿ ಎಲೆ ಅಡಿಕೆ, ಬಾಳೆಹಣ್ಣು ಇಂಥವೆಲ್ಲ ಸಿಗುತ್ತಾವ ಸರ್. ಸಿಕ್ಕರೆ ಅವ್ರು ಪುಣ್ಯ ಮಾಡಿದ್ರು ಸರ್ ಅಂತ ಹೇಳ್ತಾರೆ. ಒಬ್ರು ಕೆಲವೊಬ್ರು ಸರ್ ಎಷ್ಟು ಕೈ ಇಟ್ಟರು ಸಿಗಲ್ಲ, ಕೆಲವೊಬ್ರು ಸ್ವಲ್ಪ ಕೈ ಇಟ್ಟರು ಸಿಗ್ತದೆ. ಅವ್ರ ಪುಣ್ಯ ಸರ್ ಅದು. ಅಂದ್ರೆ ಯಾವ ಟೈಮ್ ಯಾವ ದಿನ ಹೋದ್ರು ಅದು ಯಾವಾಗ 24 hours ಸರ್ ಸರ್. 24 hours ಇರ್ತದೆ. ಅಂದ್ರೆ ಏನಾರ ಹೇಳ್ಕೊಂಡು ನಾವು ಕೈ ಅದು ಹೇಳ್ಬೇಕು ಸರ್, ಹೇಳ್ಕೋಬೇಕು. ಈ ತರ ಒಳ್ಳೇದಾಗ ನಮ್ಮ ಮನುಷ್ಯ ಇರುತ್ತಲ್ಲ ಸರ್, ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅದಕ್ಕೆ ಕೈ ಹಾಕ್ಬೇಕು ಸರ್. ಅದಕ್ಕೆ ಅವಾಗ ಸಿಗುತ್ತೆ ಅಂತ ಹೇಳಿ. ಹೌದು ಸರ್, ಹೌದು. ಹೋಗೋಣ ಅಲ್ಲಿಗೆ ಹಂಗಾರೆ. ಅದು ಮೇಲೆ ಗುಡ್ಡ ಹಾಕ್ಬೇಕು ಸರ್. ಅದಕ್ಕೆ ಎಷ್ಟು ದೂರ ಆಗ್ಬೋದು ಇಲ್ಲಿಂದ? ಒಂದು ಅರ್ಧ ಕಿಲೋಮೀಟರ್ ಅಂತ ಆಗುತ್ತೆ ಸರ್. ಬನ್ನಿ ಸ್ನೇಹಿತರೆ, ಇಲ್ಲಿ ಕೆಳಗಡೆ ದುರ್ಗಮ್ಮ ದೇವಸ್ಥಾನ ಇದೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಏನ್ ವಿಶೇಷತೆ, ಇಲ್ಲಿ ಎಲ್ಲಿದೆ, ಹೇಗಿದೆ ಅಂತ ತೋರಿಸ್ತಾರೆ, ನೋಡ್ತಾ ಹೋಗೋಣ.
ಹೇಳಿ ಸರ್ ಇದ್ರ ಬಗ್ಗೆ ಏನೋ. ಇದ್ರ ಬಗ್ಗೆ ಸರ್ ಈ ದುರ್ಗಾದೇವಿ ಅಂತ ಹೇಳಿ ಸರ್, ಇದರಲ್ಲಿ ಏನ್ ಮಾಡ್ತಾರೆ ಸರ್ ಅಂದ್ರೆ, ಮಕ್ಕಳು ಫಲ ಆಗಿರಲ್ಲ, ಮಕ್ಕಳು ಮದುವೆ ಆಗಿರ್ತಾರೆ, ಮಕ್ಕಳು ಫಲ ಆಗಿರಲ್ಲ, ಆ ಅಮ್ಮನಲ್ಲಿ ಬಂದು ಬೇಡ್ಕೊಂಡು ಹೂವಿನ ಅಪ್ಪನಿ ಕೈಕೊಂತಾರ, ಆ ಅಮ್ಮ ನಡೆಸ್ಕೊಡ್ತಾಳೆ. ಅದು ನಡೆಸ್ಕೊಟ್ಮೇಲೆ ಇಲ್ಲಿ ಬಂದು ಒಂದು ತೊಟ್ಲ ಕೊಟ್ಟು ಆ ಅಮ್ಮನಿಗೆ ಹೇಳ್ಕೊಂಡು ತೊಟ್ಲ ಕೊಟ್ಟು ಉಡಕ್ಕಿ ತೊಟ್ಲ ಅದನ್ನ ಕೊಟ್ಟು ಅಮ್ಮನ ಏನ್ ಅವ್ರ ಕಾಣಿಕೆ ಅದನ್ನ ಕೊಟ್ಟು ಹೋಗ್ತಾರೆ ಸರ್. ಅವ್ರ ಮಕ್ಕಳ ಫಲ ನಡೆಸ್ಕೊಡ್ತಾರೆ ನಡೆಸ್ಕೊಡ್ತಾರೆ. ಸರ್ ಮೇಲೆ ಹೇಳಿದ್ನಲ್ಲ ಸಿದ್ದೇಶ್ವರ ಅಂತ ಹೇಳಿ ಅವ್ರ ತಂಗಿದು, ಅವ್ರ ತಂಗಿ ಸಿದ್ದೇಶ್ವರ ತಂಗಿ. ತಂಗಿ ಸರ್ ಇದು, ಅವ್ರ ತಂಗಿ ಸರ್ ಇದು. ಆ ಕಡೆ ಇನ್ನೊಂದ್ ಸರ್ ಪಕ್ಕ ಈ ಕಡೆ ಅದು ಉಪ್ಪು ಅಂತ ಇದೆ ಸರ್, ಉಪ್ಪಾಗದ ಮನೆಯಲ್ಲಿ ದನ ಕರ ಇತ್ತು ಸರ್. ದನ ಕರ ಇದ್ದಾಗ ಆ ಉಣ್ಣೆ ಆಗಿತ್ತು ಸರ್, ಉಣ್ಣೆ ಅಂತಾರಲ್ಲ ಸರ್, ಆ ಉಣ್ಣೆ ಆಗಿರುತ್ತೆ ಸರ್. ಆ ಉಣ್ಣೆಗೆ ಏನ್ ಮಾಡ್ತಾರೆ ಸರ್, ಈಗ ಬಂದು ಹೇಳ್ಕೊಂಡಿರ್ತಾರೆ. ಹೇಳ್ಕೊಂಡ್ ನಿಮ್ ಕೈಯಿಂದ 3 ಮುಟ್ಟಿ ಉಪ್ಪು ಹಾಕ್ತಾರೆ ಸರ್. 3 ಮುಟ್ಟಿ ಉಪ್ಪು ಹಾಕಿ ಮತ್ತೆ ಉಪ್ಪು ಅಂತ ತಗೊಂಡು ಇದು ಉಪ್ಪು ಅಂಗಾರ ತಗೊಂಡು ತೀರ್ಥ ತಗೊಂಡು ಸರ್ ಇಡೀ ಗೊಂದಿಗೆಲ್ಲ ಹಾಕ್ತಾರೆ. ಅವು ಸರ್ 3 ವಾರ 4 ವಾರ ನಡ್ಕೊಂಡ್ಮೇಲೆ ಆ ಉಣ್ಣೆ ಹೋಗ್ಬಿಡ್ತಾವ, ಮನೆ ಉಣ್ಣೆ ಹೋಗ್ಬಿಡ್ತು ಸರ್. ಅದು ವಿಶೇಷ ಹಿಂಗಿದೆ ಸರ್. ಯಾವ ಒಂದು ಏನೇ ಕೇಳ್ಕೊಂಡ್ರು ಈ ಅಮ್ಮ ಪವರ್ಫುಲ್ ಸರ್. ಇಲ್ಲ ಏನೇ ಕೇಳ್ಕೊಂಡ್ರು ಯಾವ್ದು ವಿಷಯ ಅಂತ ಆಗಲ್ಲ ಸರ್. ಅಮ್ಮಂದು ಎಲ್ಲ ಸಕ್ಸಸ್ ಎಲ್ಲ ಸಕ್ಸಸ್ ಆಗುತ್ತೆ. ಆಗಿದೆ. ಅಣ್ಣ ಇದು ತಂಗಿ ಅಂತ ಹೇಳಿ ದುರ್ಗಮ್ಮ ದೇವಸ್ಥಾನ. ಇಲ್ಲ ಅಣ್ಣ ತಂಗಿ ಬಗ್ಗೆ ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಹೇಳಿ ಸರ್. ಅದು ನಮಗೆ ಗೊತ್ತಿಲ್ಲ ಸರ್. ಇದು ಯಜಮಾನ್ ಹೇಳಿದ್ ನಾವ್ ಹೇಳ್ತಾವ ಸರ್. ಈಗ ಏನ ಸರ್, ಅಣ್ಣ ಮೇಲೆ ಸರ್, ಅಣ್ಣ ಅವ್ರ ತಂಗಿ ಕಳ್ಸಿದ ಸರ್, ನೀವ್ ಹೋಗಿ ಪ್ಲೇಸ್ ನೋಡ್ಕ್ಯಮ್ಮ ಅಂತ ತಂಗಿ ಕಳ್ಸ್ಬಿಡ್ತಾನ ಸರ್. ಅಣ್ಣ ತಂಗಿ ಏನ್ ಮಾಡ್ಬಿಟ್ಲಂತ ಸರ್, ಬಂದ್ ನನ್ ನೋಡಕಂತ ಬಂದಂತ. ಆಯ್ತು ನೋಡಕ್ ಬಂದಾಗ ಏನ್ ಮಾಡ್ಬಿಟ್ಲಂತ ಅಣ್ಣ ಹೇಳಿಲ್ಲ ಸರ್, ಇಲ್ಲೇ ಕೂತ್ಕೊಂಡ್ಬಿಟ್ಲಂತ. ಅಣ್ಣ ಹೇಳಿ ಕೂತ್ಕೊಂಡ್ಬಿಟ್ಟ. ಅಣ್ಣ ಏನ್ ಮಾಡ್ಲಂತ ನಮ್ ತಂಗಿ ಕಳ್ಸ್ಕೊಟ್ಟು ಬರ್ಲಿ ಅಲ್ಲ ಅಂತ ತಂಗಿ ಅಂತ ಏನ್ ಮಾಡಿಲ್ಲ ಸರ್. ಅಣ್ಣ ಬಂದಂತ ಬಂದ್ ಏನ್ ಮಾಡಿದ ಸರ್, ಬಂದ್ ನೀನ್ ಏನ್ ಕಳ್ಸಿದ್ ನೋಡ್ಕ್ಯಮ್ಮಂತ ಕಳ್ಸಿದ್ನಲ್ಲ, ನೀವ್ ಬಂದ್ ನನಗೆ ಹೇಳ್ದೆ ಅಂತ ಏನ್ ಮಾಡಿದ ಸರ್, ಜಾಸ್ತಿ ರೋಸರಿ ಒದ್ಬಿಟ್ಟನ್ ಸರ್. ಅಣ್ಣ ತಂಗಿ ಓದ್ಬಿಟ್ಟಂತ. ಅಣ್ಣ ಒದ್ದ ಸರ್ ಇಲ್ಲಿ ಸೊಂಟ ಬೆಂಡೆಗೆ ನೋಡಿ ಸರ್. ಹೌದು ಸರ್, ಇಲ್ಲಿ ಆಗ್ತಾ ಇದೆ ನೋಡಿ. ಅವ್ರ ಅಣ್ಣ ಒದ್ದ ಸರ್ ಬೆಂಡೆಗೆ ಸೊಂಟ. ಅವಾಗ ಏನ್ ಮಾಡಿ ಸರ್, ನೀನ್ ನಾನು ಹೆಂಗ್ ಮಾಡಿದೆ ಇಂತದೇ ಅಣ್ಣ ಜಾಸ್ತಿ ಹೊಟ್ಟ ಒದ್ದು ನಿನಗಿಂತ ಮೇಲೆ ಕೂತ್ಕೊಂಡ್ಬಿಟ್ಟಾನ ಸರ್. ಅಣ್ಣನೇ ತಾನೇ ಮೇಲೆ ಕೂತ್ಕೊಂಡ್ಬಿಟ್ಟಂತ. ಅದು ವಿಷಯ ಸರ್. ಇದು ನೋಡಿ ಇಲ್ಲಿ ಪಾದ ಕಾಣ್ತಾ ಇದೆ. ಇದು ಯಾವ ಪಾದ, ಯಾವ ದೇವರ ಪಾದ ಅಂತಾನೆ ಸರ್? ಅದು ದುರ್ಗಮ್ಮನ ಪಾದ. ದುರ್ಗಮ್ಮನ ಪಾದ. ಅದು ಸರ್ ಅಲ್ಲಿ ಏನ್ ಮಾಡ್ತಾರೆ ಇಚ್ಛಿಸನೆ ಇಲ್ಲಿ ಒಳಗೆ ಯಾರಿಗೆ ಅವಕಾಶ ಮಾಡ್ಕೊಡೋದು ಎಣ್ಣೆ ಹಾಕಕ್ಕೆ, ಕಡ್ಲಿ ಬುತ್ತಿ ಹೊಚ್ಚಾಕ್ ಸರ್. ಅದಕ್ಕೆ ಏನ್ ಮಾಡ್ತಾರೆ ಸರ್, ಇಲ್ಲಿ ಪಾದಗಟ್ಟಿಯನ್ನು ಮಾಡಿ ಇಲ್ಲಿ ಪಾದಗಟ್ಟಿ ಮೇಲೆ ಇಲ್ಲಿ ಹೊಚ್ಚಿ ಇಲ್ಲಿ ಎಣ್ಣೆ ಹಾಕ್ಬೇಕು ಸರ್. ಆ ವಿಶೇಷನ ಮಾಡಿ ಪಾದನ ಆಚೆ ಕಡೆ ಮಾಡಿರೋದು ಸರ್. ತುಂಬಾ ಇದು ಪಕ್ಕಕ್ಕೆ ಉಪ್ಪಿಮಾಳ ಹೇಳಿದ ಸರ್ ನಾನು. ಅದು ವಿಶೇಷ ಇಲ್ಲಿ ಸರ್ ಉಪ್ಪಿಮಾಳ ಅಂತ ಹೇಳಿ ನಾ ಹೇಳಿದ ಸರ್. ದನ ಕರ ಉಣ್ಣಿ ಇಂಥವೆಲ್ಲ ವಿಶೇಷ. ಉಪ್ಪನ್ನು ಹಾಕಿ ಸರ್. ಎಷ್ಟು ವಾರ ನಡ್ಕೋಬೇಕು ಸರ್? ಇದಕ್ಕ 3 ವಾರ 5 ವಾರ ಅಂತ ಇದೆ ಸರ್. ಇಷ್ಟು ವಾರ ಅಂತ. ಕೆಲವೊಬ್ರು ಸರ್ 3 ವಾರ ನಡ್ಕೊಂತಾರ, ಕೆಲವೊಬ್ರು 5 ವಾರ ನಡ್ಕೊಂತಾರ ಸರ್. ಅದನ್ನ ಹೇಳಿದ ಸರ್ ನಿಮಗೆ ಬಾವಿ ಅಂತ ಹೇಳಿ ಇದೇನು ಸರ್ ಬಾವಿ. ಇದು ಇದೇನು ಬಾವಿ ಸರ್? ಇದು ಅದು ಸರ್ ನಾನು ಹೇಳಿದಲ್ಲ ಈಗ ಅಲ್ಲಿ ಕೆಳಗಡೆ ಭಜನಿ ಬಾವಿ ಅಂತ ಹೇಳಿದ್ನಲ್ಲ, ಭಜನಿ ಬಾವಿ ಸರ್ ಇದು. ಇಲ್ಲಿ ಇದೇ ಬಾವಿ ಸರ್. ಬನ್ನಿ ಸ್ನೇಹಿತರೆ, ಇಲ್ಲಿ ಭಜನಿ ಬಾವಿ ಅಂತ ಇದೆ. ಅದ್ರ ಬಗ್ಗೆ ನೋಡೋಣ ಏನು ಹೇಗೆ ಅಂತ. ಅವಾಗಲೇ ಹೇಳಿದ್ದಾರೆ ಭಜನಿ ಬಾವಿ ಅಂತ, ಅದ್ರ ಬಗ್ಗೆ ವಿಸ್ತಾರ ಮಾಡಿದ್ದಾರೆ ಆಲ್ರೆಡಿ. ಅದೇ ಈಗ ಕಾಣ್ತಾ ಇರೋ ಬಾವಿನೇ ಭಜನೆ ಬಾವಿ ಅಲ್ವಾ ಸರ್? ಭಜನಾ ಬಾವಿ. ಭಜನಿ ಬಾವಿ ಅಂತ ಸರ್. ಭಜನಿ ಬಾವಿ ಹೋಗಿ ಜಾಗ ಮಾಡಿ ಸರ್. ಅದು ಕಾಲದಿ ಇದೆ ಸರ್. ಅದಕ್ಕೆ ಏನ್ ಮೆಟ್ಲಿ ಗಿಟ್ಲಿ ಏನಿಲ್ಲ ಸರ್. ಹಂಗ ಕಾಲದಿ ಸರ್, ಒಂದು ಕಾಲದಿ ಮಾಡಿವ್ ಸರ್. ಅದು ನೀವು ಮಾಡಿರ್ತಕ್ಕಂಥದ್ದು ಅಥವಾ ಮುಂಚೆ? ಯಾವಾಗ ಅದು ಅಲ್ಲಿ ಒಂದು ಉದ್ವಾಟನ ಆತ ಸರ್, ಅವ ನಾವು ಸೈಡ್ಗೆ ಗಿಡ ಪಾವನ ಕಡ್ದು ಆಗ ಒಂದು ದಾರಿ ಮಾಡಿ ಸರ್. ದಾರಿ ತರ ಇದೆ ಅಲ್ವಾ? ಇದೆ ಸರ್, ಇದೆ ದಾರಿ ಸರ್. ಈ ದಾರಿ ಹಿಡ್ಕೊಂಡು ಸ್ಟೇಟ್ ಹೋಗಿ ಸರ್. ಎಷ್ಟು ಆಗ್ಬೋದು ಸರ್? ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್. ಸ್ಲಿಪ್ಪರ್ ಹಾಕೊಂಡು ಹೋಗೋದ್ರೆ ಬೇಡ, ಸ್ಲಿಪ್ಪರ್ ಬೇಡ ಸರ್, ಖಾಲಿ ಗ್ರಿಪ್ ಸಿಗಲ್ಲ. ಕೆಳಗಡೆ ಅಂತರ್ಗಂಗೆ ಅಂತ ಇದೆ ಅಂತೆ. ಅದು ನೋಡೋಣ ಹೋಗ್ಬಿಟ್ಟು ಅಲ್ಲಿ ಯಾವ ರೀತಿ ಇದೆ ಅಂತಂದು. ಬಟ್ ಇಲ್ಲಿ ಗುಡ್ಡದ ಮೇಲೆ ಹೋಗ್ಬೇಕು, ನೋಡೋಣ. ಇಲ್ಲಿಂದ ಅರ್ಧ ಕಿಲೋಮೀಟರ್ ಇದೆ ಅಂತೆ. ಯಾವುದೇ ತರಹದ ಮೆಟ್ಟಿಲುಗಳು ಏನು ಇಲ್ಲ ವ್ಯವಸ್ಥಿತವಾಗಿಲ್ಲಿ. ಇಲ್ಲಿ ನೋಡ್ಬೋದು ಯಾವ್ದೇ ಮೆಟ್ಲಿಲ್ಲ. ತುಂಬಾ ಹಳೆ ಕಾಲದವರು ಓಡಾಡಿ ಮಾಡಿರ್ತಕ್ಕಂತ ದಾರಿಗಳು ಇದು. ಮಳೆಗಾಲದಲ್ಲಂತೂ ಈ ಜಾಗಕ್ಕೆ ಹೋಗಕ್ಕಾಗಲ್ಲ, ಕಷ್ಟದ ಪರಿಸ್ಥಿತಿಯಲ್ಲಿ. ಇಲ್ಲೇ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಅಲ್ಲಿ ಯಾವ ರೀತಿ ಇದೆ ಅಂತಂದಿದ್ದೆ. ಬನ್ನಿ ಮೇಲೆ ಹೋಗೋಣ. ನಂಗೆ ಇಲ್ಲಿ ನೋಡ್ಬೋದು ಇನ್ನು ಸುಮಾರು ದೂರ ಹೋಗ್ಬೇಕು. ಬನ್ನಿ. ತುಂಬಾ ಎತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಅಂತರಗಂಗೆ ನೋಡಕ್ ಹೋಗ್ತಾ ಇದೀವಿ. ಬನ್ನಿ ಹಂಗೆ ಹೋಗೋಣ. ಅರ್ಧ ಕಿಲೋಮೀಟರ್ ಅಂದ್ರು ಏನು ಕಾಲು ಹತ್ತಕ್ಕಾಗ್ಲಿಲ್ಲ. ಅಪ್ಪ ಗುಡ್ದಾಗ ಯಾಕಾರ ಕರಡಿ ಗಿಲ್ಡಿ ಇದ್ರ? ಗುಡ್ದಾಗ ಯಾಕಾರ ಕರಡಿ ಗಿಲ್ಡಿ ಇದ್ರ? ಭಯ ಇಲ್ದಿರ್ತಕ್ಕಂಥ ಪ್ರದೇಶ ಅಂತ ಹೇಳ್ತಾ ಇದ್ರು ಊರಲ್ಲಿ. ನೋಡೋಣ
ದೇವರ ಮಹಿಮೆ ಇರ್ತಕ್ಕಂಥ ಪ್ರದೇಶ ಏನು ಇರೋದಿಲ್ಲ. ಬನ್ನಿ ಹೋಗೋಣ ಹಂಗೆ. ಅರ್ಧ ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ ಇಲ್ಲಿಗೆ ಸುಸ್ತಾಗ್ತಾ ಇದೆ. ತುಂಬಾ ಏನ್ ಎತ್ತರವಾಗಿದೆ. ಅಂತರ್ಗಂಗೆ ಬಗ್ಗೆ ಹಾ ಅಂತರ್ಗಂಗೆ ಬಗ್ಗೆ ಏನ್ ಹೇಳಿದ್ರ? ಅಲ್ಲಿ ಮನಸ್ಸಲ್ಲಿ ಹೇಳ್ಕೊಂಡು ಅದು ಅಂತರ್ಗಂಗೆ ಒಳಗಡೆ ಕೈ ಹಾಕಿ ಹಾ ತಗೊಂಡ್ರೆ ಹಾ ನೀರ್ ಸಿಗುತ್ತಂತೆ, ಹಾ ಹಣ್ಣು ಅಡಿಕೆ ಹಾ. ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಒಟ್ಟಲ್ಲಿ ಮನ್ಸಲ್ಲಿ ಏನ್ ಅನ್ಕೊಂಡು ಹಾಕಿದ್ರೆ ಅನ್ಕೊಂಡು ಆಗುತ್ತೆ, ನೆರವೇರುತ್ತೆ ಹಾ ಅಂತ ಅಂದ್ರೆ ಹಾ. ಸಿಗುತ್ತೆ ಏನಾದ್ರು ಅಂತ ಹೇಳ್ತಾ ಇದ್ರು. ಹಾ ನೆರವೇರಲ್ಲ ಅಂದ್ರೆ ಏನು ಸಿಗಲ್ಲ. ಇಲ್ಲ, ಏನು ಸಿಗಲ್ಲ, ನೀರು ಸಿಗಲ್ಲ ಅಂತೆ. ಓ ಬಂಡೆದೆಲ್ಲ ತುಂಬಾ ಕಷ್ಟ ಜಾಗಕ್ಕೆ ಬರ್ಬೇಕು ಅಂದ್ರೆ. ತಗ ಅಂತರ್ಗಂಗೆ ಮೇಲ್ಗಡೆ ಹೋಗ್ತಂದ್ರೆ ತುಂಬಾ ತುಂಬಾ ವಿಶೇಷ ಜಾಗನೇ. ಕೆಳಗಡೆ ಇದ್ದ ನೀರು ಸಿದ್ದೇಶ್ವರ ಮೈ ಮೇಲೆ ಬಿದ್ದಿರ್ತಕ್ಕಂಥ ನೀರು ಮೇಲ್ಗಡೆ ಹೋಗೋದಲ್ಲ. ಹೌದು ಹೌದು ಹೌದು. ಯಾರು ಟ್ರೆಕ್ಕಿಂಗ್ ಮಾಡೋರು ಇಂಥ ಜಾಗಕ್ಕೆ ಬರ್ಬೇಕು. ಅರ್ಧ ಕಿಲೋಮೀಟರ್ ಬಂದಿವ. ಅಲ್ಲಿ ಅನ್ಕೋತೀನಿ ಇನ್ನೊಂದು ಸ್ವಲ್ಪ ದೂರ ಇದೆ, ಹಾ ಇನ್ನೊಂದು ಸ್ವಲ್ಪ ದೂರ ಕಾಣಿಸ್ತಾ ಇದೆ ಅನ್ಕೋತೀನಿ ಮೇಲ್ಗಡೆ. ಇನ್ನು ಎಷ್ಟು ದೂರ ಇದೆಯಾ ಅಂತ ಕಾಣ್ತಾ ಇಲ್ಲ, ಇಲ್ಲೂ ದಾರಿ ಕಾಣೋದಾಗಿದೆ. ಇನ್ನು ಇಷ್ಟು ಡೌಟ್ ಐತಿ. ಹೋಗ್ ನೋಡಿ. ಮಳೆ ಬಂತಂದ್ರೆ ಬಹಳ ಕಷ್ಟ ಇಲ್ಲ. ಗುಡ್ಡದ ಮೇಲೆ ಅಂತರ್ಗಂಗೆ. ಲೆಫ್ಟ್ ರೈಟ್ ಯಾವ ರೂಟು? ಲೆಫ್ಟ್ ರೈಟ್ ಇದೆಯಾ? ಮುನ್ನಡೆ ಇಲ್ಲ, ಲೆಫ್ಟ್ ರೈಟ್ ಏನಿಲ್ಲ ಇಲ್ಲಿ. ಲೆಫ್ಟ್ ಇರ್ಬೋದು. ಹಾ, ಇಲ್ಲಿ ಕಾಣ್ತಾ ಇದೆ ನೋಡಿ. ಎಲ್ಲಿ? ಹಾ ಇಲ್ಲೇ ಕಾಣ್ತಾ ಇದೆ, ಬನ್ನಿ ನೋಡಿ ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇರೋದೇ ಅಂತರಗಂಗೆ. ಬಂದ್ವಿ, ಅದ್ರ ಹತ್ರನೇ ಬಂದಿದೀವಿ. ಇಲ್ಲಿ ನೋಡ್ಬೋದು ವೀಕ್ಷಕರೇ, ಇದೇ ಅಂತರ್ಗಂಗೆ. ನೀವೇನೇ ಬೇಡ್ಕೊಂಡ್ರು ಇದ್ರೊಳಗೆ ಕೈ ಹಾಕಿದ್ರೆ ಅದು ಈಡೇರುತ್ತೆ ಅಂದ್ರೆ ಮಾತ್ರ ಏನಾದ್ರೂ ಸಿಗುತ್ತೆ. ಏನು ಸಿಗ್ಲಿಲ್ಲ ಅಂದ್ರೆ ಅದು ಈಡೇರಲ್ಲ ಅಂತಂದು ಇಲ್ಲಿದೆ ಜಾಗದ ವಿಶೇಷತೆ ಇದೆ. ಈ ದೇವಸ್ಥಾನ ಅರ್ಚಕರನ್ನ ಕೇಳಿದ್ವಿ, ಬರ್ತೀರಾ ಮೇಲೆ ಅಂತರ್ಗಂಗೆ ಹತ್ರ ಅಂತಂದ. ಮಳೆ ಬಂದಿರೋ ಕಾರಣ ಅಲ್ಲಿ ಹೋಗಕ್ಕಾಗಲ್ಲ ಅಂತ ಅಂದ್ರ. ಆದ್ರೂ ನಾನು ಶಿವ ಮತ್ತೆ ಇಲ್ಲಿ ಬಂದಿದ್ದೀವಿ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆ ಅಂತರ್ಗಂಗೆ. ನೀವು ಮನ್ಸಲ್ಲಿ ಏನೇ ಬೇಡ್ಕೊಂಡ್ರು ಈ ಅಂತರ್ಗಂಗೆ ಒಳಗೆ ಕೈ ಹಾಕಿದ್ರೆ ಅದು ಈಡೇರುತ್ತಂದ್ರೆ ಮಾತ್ರ ನಿಮ್ಗೆ ಏನಾದ್ರು ಸಿಗುತ್ತೆ. ಇಲ್ಲ ಅಂದ್ರೆ ಸಿಗದೆ ಹಂಗೆ ಇರ್ಬೋದು. ಇಲ್ಲಿ ಜನರು ಈ ವಿಶೇಷತೆಯನ್ನ ಬಹಳ ನಂಬಿದ್ದಾರೆ. ನೋಡಿ, ಅಂತ ಕೊನೆಯದಾಗೆ ನಿಮ್ಗೆ ಅಂತರ್ಗಂಗೆ ತೋರಿಸಿದೀವಿ. ಈ ಪ್ಲೇಸಿಗೆ ಬಂದಾಗ ಈ ಅಂತರ್ಗಂಗೆಗೆ ಒಂದ್ ಪಟ್ಟು ಬಂದು ಹೋಗ್ಲೇಬೇಕು. ಈ ಪ್ಲೇಸಿನ ವಿಶೇಷತೆನೆ ಈ ಅಂತರ್ಗಂಗೆ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಯಾರೇ ಬರ್ಲಿ ಈ ಪ್ಲೇಸಿಗೆ ಒಂದ್ ಪಟ್ಟಾರೋ ಬಂದ್ ಹೋಗಿ. ಬಟ್ ಮಳೆಗಾಲದಲ್ಲಿ ಬರೋದಕ್ಕೆ ಹೋಗ್ಬೇಡ, ಬೇಸಿಗೆ ಟೈಮಲ್ಲಿ ಬನ್ನಿ. ಮಳೆಗಾಲದಲ್ಲಿ ಬಂದ್ರು ದೇವಸ್ಥಾನಕ್ಕೆ ಬಂದ್ ಹೋಗಿ. ಬಟ್ ಈ ಅಂತರ್ಗಂಗೆ ಹತ್ರ ಬರೋದು ತುಂಬಾ ಕಷ್ಟ ಇದೆ. ನೋಡಿದ್ರಲ್ಲ ನಾವು ಅವಾಗ್ಲೇ ಯಾವ ರೀತಿ ಬಂದಿವಿ ಅಂತಂದು. ನೋಡಿ, ಬರೋದಾದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಹುಷಾರಾಗಿ ಬನ್ನಿ. ಬೇಸಿಗೆ ಟೈಮಲ್ಲಿ ಬರ್ಬೋದು. ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಜಾಗ ನಾವೇ ಮಾಡ್ಕೊಂಡ್ ಬರ್ಬೇಕು. ಸುತ್ತ ಬೆಟ್ಟ ಇದೆ, ಎಲ್ಲ ಮರ ಗಿಡಗಳೆಲ್ಲ ಬೆಳೆದಿದ್ದಾವೆ. ಬಟ್ ಇಲ್ಲಿ ಬರೋದು ತುಂಬಾ ಕಷ್ಟ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಅಂತೂ ಕೊನೆಗೂ ಅಂತರ್ಗಂಗೆ ಬಂದ್ವಿ, ತಲುಪಿದ್ದಾಯ್ತು. ಇದ್ರ ಬಗ್ಗೆ ವಿಶೇಷತೆ ಹೇಳಿದ್ದಾಯ್ತು. ಇವಾಗ ಇಲ್ಲಿಂದ ನಾವು ಹೋಗುವ ಸಮಯ. ಬನ್ನಿ ಸ್ನೇಹಿತರೆ, ಇಲ್ಲಿ ದಸರಾದಲ್ಲಿ ನವರಾತ್ರಿ ಟೈಮಲ್ಲಿ ಎಲ್ಲ ಫಂಕ್ಷನ್ಗಳು ಆಗತ್ತಂತೆ, ಭಜನಾ ಎಲ್ಲ. ಅದ್ರ ಬಗ್ಗೆ ಏನಂತ ಕೇಳ್ಕೊಳ್ಳೋಣ. ಕಮಿಟಿ ಶಿವಪುತ್ರಪ್ಪ ಅಂತ ಕಮಿಟಿ ಅಧ್ಯಕ್ಷರಿದ್ದಾರೆ, ಅವ್ರನ್ನ ಕೇಳ್ಕೊಳ್ಳೋಣ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಅದೇ ಈ ಕಡೆ ಶ್ರಾವಣ ಅಂತಂದು ಪ್ರತಿ ವರ್ಷ 8ನೇ ತಿಂಗಳ ಕಡೆ ಶ್ರಾವಣ ಸೋಮವಾರ ಅಂತ ಕತಿ. ಹಾ ಸರ್. ಅವತ್ ಸಾವಿರಾರು ಜನ ಭಕ್ತರು ಬರ್ತಾರ.
ಅವ್ರಿಗೆ ಅನ್ನ ಸಂತರ್ಪಣೆನೂ ಐತಿ ಭಕ್ತರಿಂದ. ಆಮೇಲೆ ಅವತ್ತಿನ ದಿವಸ ಸೋಮವಾರ ರಾತ್ರಿ 8 ಗಂಟೆದಿಂದನೂ ದೇವರುಗಳು ಪರಸ್ಥಳದಿಂದ ದೇವರುಗಳು ಬಂದು ಇಲ್ಲಿ ಸುತ್ತಮುತ್ತ ಗ್ರಾಮದ ದೇವರುಗಳು ಬರ್ತಾವು. ಹೌದು. ಆಮೇಲೆ ಇಲ್ಲಿ ಉಳ್ಕಂತಾರ ಅವ್ರಿಗೆ ಅನ್ನ ಸಂತರ್ಪಣೆನೂ ಇರ್ತೈತಿ. ಆಮೇಲೆ ವಿವಿಧ ಕಾರ್ಯಕ್ರಮಗಳನ್ನ ಅವ್ರು ಮಾಡ್ಕೊಂಡು ಇಲ್ಲಿ ನೈಟ್ ಹಾಲ್ಟ್ ಆಗಿ ಬೆಳಗಿನ ಜಾವ ಹೋಗ್ತಾ ಇದಾರ. ಭಜನಾ ಕಾರ್ಯಕ್ರಮ, ಡೊಳ್ಳಿನ ಕಾರ್ಯಕ್ರಮ, ಇತರೆ ಎಲ್ಲ. ಆಮೇಲೆ ದೇವ್ರದ ಇವನ್ನ ಭಜನೆ ಇದನ್ನ ಹೇಳ್ತಾರ ಅವ್ರ ಹಾಡುಗಳು, ಕೀರ್ತನೆ ಎಲ್ಲವನ್ನೂ ಬಂದು ಬೆಳಕರಿಯವರಿಗೇನು ಅವ್ರು ಮಜಲ್ ಮಾಡಿ ಆಮೇಲೆ ಇಲ್ಲಿ ಊಟ ಪ್ರಸಾದ ಮಾಡ್ಕೊಂಡು ಆಮೇಲೆ ಬೆಳಗಿನ ಜಾವ ಊರೇ ಹೋಗ್ತಾರ. ಊರಾಗನು ಅಲ್ಲಿ ಅನ್ನ ಸಂತರ್ಪಣೆನೂ ಇರ್ತೈತಿ, ಮಠದಾಗ ಇರ್ತೈತಿ, ಊರಾಗ ಇರ್ತೈತಿ. ಅಲ್ಲಿ ಭಕ್ತರನ್ನ ಅವ್ರು ಸಂತೃಪ್ತಿ ಪಡಿಸಿ ಊರ ಮೆರವಣಿಗೆ ಮಾಡ್ಕೊಂತ ದೇವರುಗಳು ಅವ್ರವ್ರ ಊರಿಗೆ ಹೋಗ್ತದ. ಹೌದು ಸರ್. ಇಲ್ಲಿ ಜಾತ್ರೆ ಅದ್ರ ಬಗ್ಗೆ ಜಾತ್ರೆ ಅಂದ್ರೆ 3ನೇ ತಿಂಗಳಾಗ ಶಿವರಾತ್ರಿಯಿಂದ ಆಗಿ 9 ದಿವ್ಸಕ್ಕ ಜಾತ್ರೆ ಆಕತ್ರಿ. ತೇರು ಗುಗ್ಗಳ. ಆಮೇಲೆ ಭಕ್ತರು ತಮಗೆ ಇಷ್ಟಾರ್ಥ ಇದ್ರ ಭಕ್ತರು 8 ಜೊತೆ ಗುಗ್ಗಳ, 6 ಜೊತೆ, 5 ಜೊತೆ ಗುಗ್ಗಳುಗಳು ಭಕ್ತರುಗಳು ಇಲ್ಲೇ ಬಂದ್ ಮಾಡಿಸ್ತಾರೆ. ಅವ್ರು ಮಾಡಿಸ್ಕೊಂಡು ಇಲ್ಲಿಂದನ ನೆರವೇರ್ಸ್ಕೊಂಡು ತೇರ ಗುಗ್ಗಳುಗಳು ಮುಂದಾಕದಾವ. ಅಲ್ಲಿ ಊರಾಗೆಲ್ಲ ಸುತ್ತರ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಇಲ್ಲಿ ತಂದು ನಂದಿಸ್ತಾರೆ. ಹೌದೌದ್ರಿ, ಗುಗ್ಗಳು ಇಲ್ಲೇ ಬಂದು ಇಲ್ಲೇ ಇದಾಗದ. ಊಟ ವ್ಯವಸ್ಥೆ ಎಲ್ಲಾ ಇರ್ತೈತಿ ಭಕ್ತರಿಂದ. ಚೆನ್ನಾಗಿ ಅವು ಸಾವಿರಾರು ಜನ ಸೇರ್ತಾರ ಅವತ್ತು. ಎಲ್ಲಾ ವ್ಯವಸ್ಥೆ ಚೆನ್ನಾಗೈತಿ. ಬನ್ನಿ ಸ್ನೇಹಿತರೆ, ಇಲ್ಲಿ ಒಂದು ಈಶ್ವರನ್ ಕಟ್ಟಿದ್ದಾರೆ. ಇದು ಇತ್ತೀಚೆಗೆ ಮಾಡಿರ್ತಕ್ಕಂತ ಕನ್ಸ್ಟ್ರಕ್ಷನ್ ಅನ್ಕೋತೀನಿ. ಸರ್, ಇದ್ರ ಬಗ್ಗೆ ಏನು ಯಾವಾಗ ಕಟ್ಟಿದ್ದು? ಇದ್ರ ಬಗ್ಗೆ ಅಂದ್ರೆ ಈಗ 8 ವರ್ಷದಿಂದ ಮಾಡಿದೇವ್ ಸರ. ಅದು ಭಕ್ತರು ಸಿದ್ದೇಶ್ವರ ಇಂಜಿನಿಯರ್ ಅಂತಂದು ಅವ್ರ ಮನಸ್ಸಿನಾಗ ಏನ್ ಅವನು ಕಣಿ ಸಿದ್ದೇಶ್ವರ ಹೋಗಂದ್ ಮಾಡ್ಸಿದ್ನ ಇದು ಬೇಕ್ರಿ ಅಂದ್ರು ಮಾಡ್ರಿ ಅಂದ್ ಅವ್ರಿಗೆ ಸಹಕಾರ ಕೊಟ್ಟು ಇದ್ ಮಾಡ್ಸಿದ್ವಿ. ಅವತ್ತಿಂದ ಇದ್ರದ್ದು ಈ ಪರಿಸರ ಚೇಂಜ್ ಆಗಿತ್ತು ನೋಡ್ರಿ. ಇದು ಈಶ್ವರ ಕುಂತ ಮೇಲೆ. ಹೌದೌದೌದು, ತುಂಬಾ ಚೆನ್ನಾಗಿದೆ. ಇಲ್ಲಿ ಬಹಳ ಭಕ್ತಿಯಿಂದ ನಿಂತ್ಕೊಳೋದು, ಫೋಟೋ ಹೊಡ್ಸ್ಕೊಳೋದು, ಆಮೇಲೆ ಎಲ್ಲಾ ಅದಕ್ಕೆ ನಡ್ಕೊಳೋದು ಎಲ್ಲ ವ್ಯವಸ್ಥೆನೂ ಮಾಡ್ತಾರೆ. ಬಂದ್ ಭಕ್ತರು ಎಲ್ಲರೂ ಕೈ ಮುಗಿದ ಹೋಗೋದು ಹೊಳ್ಯಾಕ. ಇಲ್ಲಿ ನೋಡಿ ದೊಡ್ಡ ಸಮುದ್ರವನ್ನ ಕಟ್ಟಿದ್ದಾರೆ. ಇದು ಹಳೆ ಕಾಲ ದೇವಸ್ಥಾನಗಳು ಕಾಣ್ತಾ ಇದೆ. ಇಲ್ಲಿ ಇತ್ತೀಚೆಗೆ ಕಟ್ಟಿರೋ ಕಟ್ಟಡ ತರ ಕಾಣ್ತಾ ಇದೆ. ಇಲ್ಲಿಗೆ ಸರ್ಕಾರದಿಂದ ಏನಾರ ಫಂಡ್ ವ್ಯವಸ್ಥೆ ಆಗಿ ಅದಾದ್ಮೇಲೆ ಕಟ್ಟಿರೋದ ಅಥವಾ ಭಕ್ತರ ಸಹಾಯದಿಂದ ಕಟ್ಟಿರೋದ, ಅದ್ರ ಕಂಪ್ಲೀಟ್ ಮಾಹಿತಿ ಹೇಳ್ಬೇಕಂತ ಆಯ್ತು ಸರ್, ಹೇಳ್ತೇವೆ. ಇದು ಭಕ್ತರ ಸಹಾಯನೂ ಐತ್ರಿ. ಆಮೇಲೆ ಗೌರ್ಮೆಂಟ್ ಇಂದ ಅನುದಾನನೂ ಬಂದೈತಿ. ಅದ್ರಿಂದನೂ ಇದನ್ನ ಅಭಿವೃದ್ಧಿ ಪಡಿಸ್ಕೊಂಡದವಿ. ಆಮೇಲೆ ಇನ್ನೊಂದು ಇದು ನ್ಯಾಚುರಲ್ ಇದ್ರದ್ದು ಏನಂತಂದ್ರ ವಿಶೇಷ, ಇಲ್ಲಿ ದೇವಸ್ಥಾನದಾಗ ಈ ಕಲ್ಯಾಣ ಮಂಟಪದಾಗ ಮದುವೆ ಆದಂತವ್ರು ಫಸ್ಟ್ ಗಂಡು ಮಕ್ಕಳು ಆಗಿದಾವ್. ಈಗ ಕನಿಷ್ಠ ಅಂದ್ರ 15-20 ಆಗಿದಾವಲ್ಲ, ಅದ್ರಾಗ 13 ಜನದವ್ ಮದುವೆ ಆದವು ಗಂಡು ಮಕ್ಕಳು ಫಲಾನ ಕೊಟ್ಟದ. ಇದು ಒಂದು 6 ವರ್ಷ ಆಗೈತೆ ಸರ್. ಎಲ್ಲ ಅಭಿವೃದ್ಧಿ ಮ್ಯಾಗಳದು ಎಲ್ಲದನ್ನ ಮಾಡಿ. ಮೊದ್ಲು 2016-13 ಇದು ತೆಳಗಲ್ದೈತ್ರಿ. ಮ್ಯಾಗ ಭಕ್ತರ ಸಹಾಯದಿಂದ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಬಂದ್ವಿ. ಆಮೇಲೆ MLA ಗ್ರಾಂಟು, MLC ಗ್ರಾಂಟು ಇಂಥವು ಜಡ್ಪಿವು ಅಕ್ಷಂದು ಒಂದ್ ಸ್ವಲ್ಪ ಅಭಿವೃದ್ಧಿ ಮಾಡಿದ್ವಿ. ಆಮೇಲೆ ಭಕ್ತರನ್ನು ಕೊಟ್ಟಾರ, ಲಕ್ಷಗಟ್ಟಲೆ ಅವರು ಸಹಕಾರ ಕೊಟ್ರು. ಅದರಿಂದ ಅನುಕೂಲ ಆಗೈತಿ. ವರ್ಷಾನು ಒಂದು 15-20 ಮದುವೆ ಆಕಾವು ನೋಡ್ರಿ. ಇಲ್ಲಿಗೆ ದೇವಸ್ಥಾನಕ್ಕೆ ಇದ್ದೂರಿಗೆ ಮಾತ್ರ ಮದುವೆ? ಇಲ್ಲ ಎಲ್ಲ ಭಕ್ತರು ಸರ ಹೇಳ್ಕೊಂಡಿರ್ತಾರ. ಅವ್ರು ಇಲ್ಲೇ ಮದುವೆ ಮಾಡ್ಬೇಕು, ಜವಳ ಮಾಡ್ಬೇಕು, ಆಮೇಲೆ ಇತರೆ ಕಾರ್ಯಕ್ರಮಗಳು ಮಾಡ್ಕೋಬೇಕಂತ ಮಗು ಹುಟ್ಟಿದಾಗ ಹೇಳ್ಕೊಂಡಿರ್ತಾರಲ್ಲ, ಅವ್ರು ಬಂದ್ ಮಾಡೋರು ಅಂತಾರು ಬಹಳ ಜನ ಅದಾರ. ಸುತ್ತಮುತ್ತ ಯಾವ್ದೇ ಹಳ್ಳಿಗಳಿಂದ ಬಂದು ಎಲ್ಲಾ ಸುತ್ತಮುತ್ತಲ ಹಳ್ಳಿಯಿಂದನೂ ಬರ್ತಾರ, ಬೆಂಗಳೂರಿಂದ ಬರ್ತಾರ ಸರ, ಪುಣಾದಿಂದ ಬರ್ತಾರ. ಭಕ್ತರುಗಳು ಬಹಳ ಜನ ಅದಾರ. ಅವ್ರು ಎಲ್ಲಿಂದ ಬಂದ್ರ ಅವ್ರಿಗೆ ಸಹಕಾರ ನಾವು ಕಮಿಟಿಯಿಂದ ಮಾಡ್ಕೊಡ್ತೀವಿ. ಹೌದ್ರಿ, ಏನೇ ಸಹಾಯ ಇದ್ರು ಎಲ್ಲರಿಂದ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅಂದ್ರೆ ಏನ್ ಅಮೌಂಟ್ ಅದಕ್ಕೆ ಏನಾರ ಅಮೌಂಟ್ ಮಾಡಿದೇವ್ ಸರ್. ಒಂದ್ 15,000 ಇಸ್ಕೊಂತವಿ, 10,000 ಇಸ್ಕೊಂತವಿ, 20,000 ಅವ್ರ ತಿಳಿದಾಗ ಕೊಡ್ತಾರ ಟ್ರಸ್ಟ್ ಸಮಿತಿಯಿಂದ. ಹೌದ್ರಿ. ಆಮೇಲೆ ಬಾಂಡೆ ಅದಾವ ಸರ. ಆಮೇಲೆ ಇತರೆ ಚೇರು, ಆಮೇಲೆ ಇನ್ನಿತರೆ ಎಲ್ಲ ವ್ಯವಸ್ಥೆ, ಕರೆಂಟ್, ಜನರೇಟರ್ ವ್ಯವಸ್ಥೆ ಐತಿ ಸರ. ಅದನ್ನೆಲ್ಲ ಅವ್ರಿಗೆ ಉಪಯೋಗ ಮಾಡ್ತಾರೆ. ಇಲ್ಲಿಗೆ ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡ್ರಿ? ನೀರಿನ ವ್ಯವಸ್ಥೆ ಅಂದ್ರೆ ಸರ, ಇದು ಪರಮಾತ್ಮಂದ ಏನೈತಿ ಅನ್ನೋದು ಹೇಳಕ್ ಆಗಲ್ಲ. ಬರೀ 10 ಅಡಿಗೆ ಬಾವ್ಯ ನೀರ್ ಐತಿ ನೋಡ್ರಿ. ಹಿಂದಿನ ಕಾಲದ ನಾವು ಬೋರ್ ಹಾಕ್ಸಿಲ್ಲ, ಏನೇನಿಲ್ಲ. ಅದ್ರ ಮತ್ತೆ 2 ಮೋಟರ್ ಇಳಿಸಿದೇವಿ. ಸತತ್ ಹೊಡೆದ್ರು ಒಂದ್ 5 ನಿಮಿಷಕ್ಕೆ ಒಂದ್ ಮಳ ಕಡಿಮೆ ಆಕತ್ ನೀರ್. ಅದು ಮತ್ತ 5 ನಿಮಿಷ ಬಂದ್ ಮಾಡತ್ತಿ, ಆ ನೀರ್ ಅಲ್ಲಿ ಬಂದ್ ಕುಡ್ಕೊಂತ. ಅಲ್ಲಿ ತೋರಿಸ್ಯಾರ ನೀರ್? ನೀರ್ ಇಲ್ಲೇ ಐತಿ ನೋಡ್ರಿ.
ಅದು ಬಾವಿ ಇತ್ತಿತ್ಲಾಗ ಕಲ್ಲು ಮಣ್ಣು ಮುಳ್ಳು ಇದನ್ನ ಹಾಕಕತ್ತಿದ್ವು ಹುಡ್ರು, ಬಳ್ಳಿ ಪಳ್ಳಿ ಅಂತ ಹಸಿರು ಬಳ್ಳಿ ಅವನ್ನ. ಅದಕ್ಕ ನಾವೇನ್ ಮಾಡಿದ್ವಿ, ಈಗ ಅದನ್ನ ಕ್ಯಾಪ್ ಮಾಡಿ ಸೇಫ್ಟಿ ಮಾಡ್ಕೊಂಡ್ ಇದ್ ಮಾಡಿದ್ವಿ. ನೀರು ಸೇದೋದಲ್ಲ. ಏನ ಗಂಗಾ ಪೂಜೆ ಅವ್ರು ಇವ್ರು ಮಾಡೋರು ಅಂತ ಇರ್ತಾರಲ್ಲ, ಅವಾಗ ಮಾತ್ರ ಅದನ್ನ ಓಪನ್ ಮಾಡಿ ಒಂದ್ ಸ್ವಲ್ಪ ಪೂಜೆ ಮಾಡ್ಸಕ್ ವ್ಯವಸ್ಥೆ ಮಾಡ್ತಾರ. ಈಗ ಅಲ್ಲಿ ಆ ಬಾವಿಯಿಂದಾನೆ ಎಲ್ಲ ಫುಲ್ ನೀರ್ ತಗೊಂಡು ಹೌದ್ರಿ, ಬಾವಿಯಿಂದನ. ನೀರ್ ಮಾತ್ರ ಭಾರಿ ಶುದ್ಧ, ಒಂಥರ ತೆಂಗಿನ ನೀರ್ ಕುಡ್ದಾಗತಿ, ಅಷ್ಟು ಪ್ಯೂರ್ ಐತಿ. ಇದು ಇಲ್ಲಿ ಅಡಿಗೆ ಎಲ್ಲ ಮಾಡಕ್ಕೆ ಇಲ್ಲಿ ಇದೆಲ್ಲ ಅಡಿಗೆ ಮಾಡಕ ಪಾತ್ರೆಗಳು 5,000 ಜನಕ್ಕ ಊಟ ಮಾಡಂತ ವ್ಯವಸ್ಥೆ ಪಾತ್ರೆ ಇಟ್ಟದ ಸರ. ಆಮೇಲೆ ವರ್ಷದಾಗ 2 ಜಾತ್ರೆ ಆಕಾವು, ಶ್ರಾವಣದಾಗ ಒಂದು, ಆಮೇಲೆ ಶಿವರಾತ್ರಿ. ಆ ಟೈಮ್ಗೆ ಭಕ್ತರ ಅವರ ಪ್ರಸಾದ ಕೊಡ್ತಾರ. ಅವ್ರಿಗೆಲ್ಲ ವ್ಯವಸ್ಥೆ ನಾವು ಮಾಡ್ಕೊಡ್ತೇವ ಸರ. ಮಕ್ಕಳು ಮರಿ ಆಮೇಲೆ ರಜಾದಾಗ ಬರ್ತಾರಲ್ರಿ, ಅವ್ರೆಲ್ಲ ಆಟಿಗೆ ಸಾಮಾನುಗಳು ಮಾಡಿದಾರ. ಅಲ್ಲೆಲ್ಲ ಆಡೋದು, ಕುಂದ್ರೋದು, ನಿಂದ್ರೋದು, ಊಟದ ವ್ಯವಸ್ಥೆ ಅಲ್ಲೆಲ್ಲ ಐತ್ರಿ. ಪಾರ್ಕ್ ಐತೆ. ಇಲ್ಲಿ ಬಾವಿ ಇದೆ, ಬಾವಿಯಿಂದ ನೀರ್ ಬರ್ತಾ ಇದೆ ಅಂತ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಅದೇನ್ ಎಲ್ಲಿದೆ, ಹೇಗಿದೆ ಅಂತ ತೋರಿಸ್ತಾ ಇದೀವಿ ಇಲ್ಲಿ ಮುಂದ್ಗಡೆ. ನೋಡ್ರಿ ಸರ್, ಇಲ್ಲೇ ಇರೋದು. ಇದು 10 ಅಡಿಗೆ ನೀರ್ ಐತಿ ಸರ್ ಇದು. ಇಲ್ಲಿ ಈ ಬಾವಿಲಿ? ಹೌದ್ರಿ, ಈ ಬಾವಿಲಿ. ಇದು ಕಲ್ಲು ಮಣ್ಣು ಏನಾರ ಹುಡ್ರು ಹಾಕ್ತಾರ ಅಂತಂದು ಇದನ್ನ ಸೇಫ್ಟಿ ಮಾಡಿದೇವಿ. ಸತತ ಬರಗಾಲ ಬಂದ್ರು ಇದೇ ರೀತಿ ಕಾಯ್ಕೊಂತ ನೋಡ್ರಿ ನೀರದು. ಅದೇ ದೊಡ್ಡ ವಿಶೇಷತೆ. ಹೌದೌದ್ರಿ. ಆಮೇಲೆ ಇಲ್ಲಿ ಗುಡ್ಡಗಾಟನೆ ಇದ್ರಾಗ ಆಚೆಗೆ ಈಚೆಗೆ ಅದಾವಲ್ರಿ, ನಮಗೆ ಬೇಕಾದಂತ ಗಿಡಮೂಲಿಕೆಗಳು ಬಹಳ ಅದಾವ ಸರ್. 100% ಹೇಳೋ ಜನಗಳು. ಹಂಗಾಗಿ ಇಲ್ಲಿ ಇದೆಲ್ಲ ವಾತಾವರಣನು ಶುದ್ಧಿನೂ ಐತಿ. ಇಲ್ಲಿ ಇರ್ತಕ್ಕಂತ ಪರಿಸರನು ಚೆನ್ನಾಗೈತಿ. ಗಿಡಮೂಲಿಕೆಯಿಂದ ತುಂಬಾ ಕಾಯಿಲೆಗಳನ್ನ ಗುಣ ಮಾಡೋ ಅಂತ ವೈಶಿಷ್ಟ್ಯತೆ ಇಲ್ಲಿ ಐತಿ. ಆಮೇಲೆ ಇಲ್ಲಿ ಪವಿತ್ರ ಅಂತಂದ್ ಐತ್ರಿ. ಹುಡ್ರು ಮಕ್ಕಳು ಆಟಕ್ಕೆ ಆಡಾಕ ರಜಾದಾಗ ಬಹಳ ಜನಗಳು ಹುಡ್ರು ಬರ್ತಾರ ಈ ಕಡೆ ಎಲ್ಲ. ಸ್ಕೂಲ್ ಹುಡ್ರು ಕರ್ಕೊಂಡ್ ಬರ್ತಾರ ಇಲ್ಲಿ. ಇಲ್ಲಿ ಬಾವಿ ನೀರ್ ಸೇದೋದೇನಿಲ್ಲ, ಮೋಟರ್ ಎಲ್ಲ ಹಚ್ಬಿಟ್ಟು ಏನೇನಿಲ್ಲ ಸರ್. ಹಿಂದಿನ ಪುರಾತನ ಕಾಲದಾಗ ಸೇದಿದ್ದು, ಇತ್ತಿತ್ಲ ಮತ್ತ ಕರೆಂಟ್ ಇದು ಬಂದ್ಮೇಲೆ ಇದಕ್ಕ ಮೋಟರ್ ಕುಂದ್ರಿಸಿ ಇಲ್ಲಿಂದ ನೀರ್ ಅಲ್ಲಿಗೆ ಸತತ ಎನಿ ಟೈಮ್ ಹೊಡೆದ್ರು ನೀವು 5 ನಿಮಿಷ ಬಿಟ್ರೆ ಮತ್ತ ಅದೇ ಲೆವೆಲ್ ಬರ್ತದ ನೀರ್. ಅದು ತನ್ನ ಇದನ್ನ ಕಾಯ್ಕೊಂತೈತಿ ಒಟ್ಟು ನೀರಿಂದ. ನಿಮಗೆ ಗೊತ್ತಿರಂಗೆ ಇದುವರೆಗೂ ನೀರ್ ಖಾಲಿ ಆಗಿದೆ ಈ ಬಾವಿಲಿ? ಯಾವಾಗ ಆಗಿಲ್ರಿ, ಈಗ ಒಂದು 6 ವರ್ಷದಿಂದ ಕಡಿಮೆ ಆಗಿತ್ ನೀರು. ಅವಾಗ ಅಷ್ಟು ಕಲ್ಲು ಮಣ್ಣು ಬಹಳ ಬಿದ್ದತ್ರೆ. ಅದಷ್ಟು 2 ಮಿಷನ್ ಹಚ್ಚಿ ತೆಗದ್ ನೀರ್ ಆಮೇಲೆ ಕ್ಲೀನ್ ಮಾಡಿ ಕೈ ಬಿಟ್ವಲ್ಲ, ಅಲ್ಲಿಗೆ ಬಂದ್ ನೀರ್. ಅದು ಕಲ್ಲು ಮಣ್ಣು ಬಹಳ ಬಿದ್ದದ್ದು ಅದ್ರಾಗ. ಹಂಗಾಗಿ ಅಂದ್ರೆ ಅರಣ್ಯ ಇಲಾಖೆ ಏನು ಸಂಬಂಧಪಡುತ್ತಾ ಅಥವಾ ಅರಣ್ಯ ಇಲಾಖೆಗೆ ಸಂಬಂಧ? ಅದು ಪಕ್ಕದಾಗ ಅರಣ್ಯ ಇಲಾಖೆನ ಮತ್ತ ಅರಣ್ಯದಾಗ ಐತಲ್ ಸರ್ ಇದು. ಹಂಗಾಗಿ ಇದು ಅರಣ್ಯಕ್ಕ ಸಂಬಂಧನ ಐತಿ. ಅಂದ್ರ ಇದ್ರಾಗ ಅವ್ರ ಅದಾರ. ಇದು ಅರಣ್ಯ ಇಲಾಖೆಗಿದ್ರು ನಾವು ಟ್ರಸ್ಟ್ ನಿಂದನ ನಾವೆಲ್ಲ ಅಭಿವೃದ್ಧಿ ಮಾಡ್ಕೊಂತ ಹೊಂಟದವ್ ಸರ ಇಲ್ಲಿ ಈ ಕಡೆ ಎಲ್ಲ. ಹ್ಞೂನ್ರಿ, ಅದಕ್ಕೂ ಅನುದಾನನು ಕೊಟ್ಟಾರ ಅವ್ರು. 10 ಲಕ್ಷ ಕೊಟ್ಟು ತಂತಿ ಬೇಲಿ ಅವನ್ನ ಹಾಕ್ಸಿದ್ರು. ಇವೆಲ್ಲ ಆಟಿಕೆ ಸಾಮಾನುಗಳು ಅವನ್ನ ಎಲ್ಲ ಅವ್ರ ಅಲ್ಲಿ ಪ್ಯಾರಾಗೋಲ್ ಅಂತ ಮಾಡ್ಯಾರ. ದೊಡ್ಡದು ಒಂದು 50 ಮಕ್ಕಳು ಕುತ್ಕೊಂಡ್ ಇದ್ ಮಾಡೋ ಅಂತದ. ಅಟ್ಲಾಗ ಅಭಿವೃದ್ಧಿ ಆತ್ ಸರ್ ಇದು. ಇದು ಏನೋ ಹೊಳೆ ತರ ಬರ್ತಾ ಇದೆ, ಏನೋ ಇದೆಯಾ? ಇಲ್ಲ, ಇದು ಗುಡ್ದಾಳಿಂದ ನೀರ್ ಇದು. ಅದು ಆ ಗುಡ್ಡದ ಈ ಗುಡ್ಡದ ನೀರ್ ಬರೋದು ಹಳ್ಳ. ಇದು ಹಳ್ಳ ಅಂದ್ರ ಇದು ಇಲ್ಲಿಂದ ಹಿಡಿದು 3ನೇ ತಿಂಗಳವರೆಗೆ ಇದೇ ತರ ನೀರ್ ಇರ್ತದ ನೋಡ್ರಿ ಇದ್ರಾಗ. ನೀರು ಕಡಿಮೆ ಆಗಲ್ಲ. ಜೌಗ ಬಸಿತೈತಲ್ರಿ, ಹಂಗಾಗಿ ನೀರ್ ಇರ್ತೈತಿ. ಇಲ್ಲಿ ಸ್ವಲ್ಪ ಇನ್ನು ಇಂಪ್ರೂವ್ ಆಗ್ಬೇಕು ಸರ್ ಇದು. ಇನ್ನೂ ಆಗ್ಬೇಕು ಮಾಡ್ಕೊಂತ ಹೊಂಟದವಿ. ಇದೆಲ್ಲ ಅಂದ್ರೆ ಇತ್ತೀಚೆಗೆ ಆಗಿರೋ ತರ ಕಾಣಿಸ್ತಾ ಇದೆ. ಇತ್ತೀಚೆಗೆ ಅಂದ್ರೆ ಅಲ್ಲಿ ಇದ್ದೂರಿ, ಇತ್ಲಾಗ ಒಂದ್ ಸ್ವಲ್ಪ ಮತ್ತೆ ಇಂಪ್ರೂವ್ಮೆಂಟ್ ಅವ್ರಿಗೆ ಬೇಡಿಕೆ ಇಟ್ಟಾಗ ಹೆಚ್ಚುವರಿಯಾಗಿ ತಂದು ಕೊಟ್ರು. ಅದ್ ಎಂತದ ನವಗ್ರ ಇದು ಪೂಜೆ ಅಂತ. ಅದ್ ಏನಾದ್ರು ಶಾಪ್ ಇದ್ರ ಮುಕ್ತಿ ಆಗ್ಲಿ ಅಂತಂದು ಶಾಪ ವಿಮೋಚನೆ ಆಗ್ಲಿ 21 ಜಾತಿ ಗಿಡಗಳು ಈ ಜಾಗದಲ್ಲಿ ಇದ್ರಾಗ ಅದಾವ ಸರ್. ಅಲ್ಲಿ ಅದೇ ಬೋರ್ಡ್ಗಳು ಕಾಣ್ತಾ ಇದಾವಲ್ಲ? ಹ್ಞೂನ್ರಿ, ಅವೆಲ್ಲ ಬೋರ್ಡ್. ಹೌದು, ಇಂಥ ಜಾತಿ ಗಿಡಗಳು ಅಂತಾನ ಹಚ್ಚಿದೇವೆ. ಈಗ ಧನಸ್ಸು, ಅಂಜೂರ, ವೃಶ್ಚಿಕ, ಇವೆಲ್ಲ ಅಂದ್ರೆ ರಾಶಿ ಬೇಸಿಸ್ ಮೇಲೆ ನೀವು ಬನ್ನಿ ಗಿಡ ಐತಿ, ಪತ್ರಿ ಗಿಡ ಐತಿ, ಕೇತು, ಶನಿ ಎಲ್ಲ ಇವನ್ನೆಲ್ಲದ್ರಿಂದನ ಇದನ್ನ ಸುತ್ತ ಹರಿದ್ರ ಅವ್ರದ್ದು ಪಾಪ ಪರಿಹಾರ ಆಕತಿ ಅನ್ನೋ ಒಂದು ಇದು. ಅದನ್ನ ಮಾಡ್ಸಿದ್ರು ಯಾರೋ ಭಕ್ತರು. ಅದನ್ನ ಈಗ ಕಂಟಿನ್ಯೂ ಮಾಡ್ತಾ ಇದಾವ ಸರ್.
ಅಂದ್ರೆ ಸ್ವಲ್ಪ ಇನ್ನು ಕ್ಲೀನ್ ಮಾಡ್ಬೇಕು ಇಲ್ಲಿ ವ್ಯವಸ್ಥೆ ಕ್ಲೀನ್ ಸ್ವಲ್ಪ ಮಾಡ್ಬೇಕು ಸರ್. ಈ ಮಳಿ ಹಿಡ್ದತಿ ಈಗ ಒಂದು ತಿಂಗಳಾತಲ್ಲ. ಹಾ ಸರ್. ಮೊದ್ಲು ಮಾಡಿದ್ವಿ ಬ್ಯಾಸಿನಾಗ, ಹಾ ಈಗ ಮತ್ತು ಮಾಡ್ತಾ ಇದಾರ. ಇದು ಆಟಿಕೆ ಮೊದ್ಲಿತ್ರೆ ಅದು ಪ್ಯಾರಾಗೋಲ್. ಹಾ ಆಮೇಲೆ ಇಲ್ಲೆಲ್ಲ ಭಕ್ತರ ಅವಾಗೆಲ್ಲ ಚಿಕ್ಕು ಮಾವು ಎಲ್ಲ ವ್ಯವಸ್ಥೆ ಮಾಡಿದ್ರು. ಹಾ ಮತ್ತೆ ಇತ್ತಿತ್ಲಾಗ ಒಂದ್ ಸ್ವಲ್ಪ ಅರಣ್ಯ ಇಲಾಖೆಯವ್ರದ್ದು ಸಹಕಾರದಿಂದ ಎಲ್ಲ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಅದಾವಿ. ಇನ್ನೂ ಆಗ್ಬೇಕ್ರಿ ಇದು. ಇನ್ನು ತುಂಬಾ ಇನ್ನ ಇಂಪ್ರೂವ್ಮೆಂಟ್ ಐತಿ ಕೆಲಸ ಸದ್ಯದಲ್ಲಿ ತುಂಬಾ ಆಗಿದೆ ಇಂಪ್ರೂವ್ಮೆಂಟ್, ಇನ್ನು ತುಂಬಾ ಆಗಿದೆ. ಮಾಡ್ತಾ ಅದಾವಿ. ಇನ್ನು ಬೇಡಿಕೆ ಇಟ್ಟದವಿ. ಅವ್ರು ಸರಿ ಓಕೆ ಅಂದ್ ಕೊಟ್ರ ಅದನ್ನೆಲ್ಲ ಈಡೇರಿಸ್ತಾವ ಸರ್ ನಾವು. ಆಮೇಲೆ ನಾವು ದೇವಸ್ಥಾನದ ಇದರಿಂದನೂ ಒಂದ್ ಸ್ವಲ್ಪ ಅಭಿವೃದ್ಧಿ ಕೆಲ್ಸಗಳ ಮಾಡ್ತಾ ಇದಾವೆ. ಹೌದ್ರಿ, ಟ್ರಸ್ಟ್ ವತಿಯಿಂದ. ಇದೆಲ್ಲ ಫುಲ್ ಗುಡ್ಡದ ನೀರ್ ಬರುತ್ತೆ. ಹೌದೌದು ಸರ್. ಇಲ್ಲೆಲ್ಲ ಸುತ್ತ ಪೂರ್ತಿನ ಮಳೆ ಬಂದಾಗ ನೀರ್ ಇಲ್ಲೇ ಬರ್ತದೆ ಸರ್. ಇದು ಸರ ಪ್ಯಾರಾಗೋಲ್ ಅಂತ. ಇಲ್ಲಿ ಒಂದ್ 50 ಮಕ್ಕಳಾದ್ರೂ ಕುತ್ಕೊಂಡು ಉಪಹಾರ ಏನಾದ್ರು ಮಾಡ್ಕೊಂಡ್ರೆ ರೆಸ್ಟ್ ತಗೋಣಕ ಇದನ್ನ ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡಿದ್ರು. ನೋಡಿ ಸ್ನೇಹಿತರೆ, ಈ ತರ ಜಾಗದಲ್ಲಿ ಯಾರು ಈ ತರ ಪ್ಲಾಸ್ಟಿಕ್ ಹಾಕೋದಾಗ್ಲಿ ಆತರ ಏನು ಮಾಡಬಾರ್ದು. ಯಾಕಂದ್ರೆ ಎಲ್ಲ ತುಂಬಾ ವ್ಯವಸ್ಥಿತವಾಗಿ ಮಾಡಿರ್ತಾರೆ. ಈ ತರ ಯಾವುದೇ ದೇವಸ್ಥಾನ ಯಾವುದೇ ಜಾಗಕ್ಕೆ ಹೋಗ್ಲಿ ನೀವು ಈ ತರ ಇದ್ದಾಗ ಯಾವುದೇ ತರಹದ ಪ್ಲಾಸ್ಟಿಕ್ ಐಟಮ್ ನ ಹಾಕ್ಬಾರ್ದು. ಹಾಕ್ತಾ ಇದ್ರೆ ಒಳ್ಳೆ ಚೆನ್ನಾಗಿರುತ್ತೆ, ವ್ಯವಸ್ಥಿತವಾಗಿರುತ್ತೆ. ಅದ ಸರ್. ನಾವು ವಾರಕ್ಕೊಂದ್ ಟೈಮ್ ತೆಗಿತಾರ ಸರ್. ಆದ್ರೆ ದಿನನಿತ್ಯ ಬರೋರ್ ಇರ್ತಾರಲ್ಲ, ತಗೊಂಡು ಎಲ್ಲ ಅದೇ ಅದಕ್ಕಾಗಿ ಇವ್ರು ಅದಾರ್ರಿ, ಅವ್ರ ಕಣ್ ಮರ್ಸಿ ಮತ್ತೆ ಒಗಿತಾರ ಹೋಗ್ತಿದಾರ. ಹಂಗಾಗಿ ಆದಷ್ಟು ಹೆಚ್ಚಿನ ಇದಕ್ಕೆ ಆದ್ಯತೆ ಕೊಡ್ತಾವ ನಾವು, ಸ್ವಚ್ಛತೆಗೆ. ನೋಡಿ ಸ್ನೇಹಿತರೆ, ಇಷ್ಟೊತ್ತು ನಮ್ಮ ಜೊತೆಗಿದ್ಬಿಟ್ಟು ಅರ್ಚಕರು, ಈ ಕಮಿಟಿ ಅಧ್ಯಕ್ಷರು ಮತ್ತೆ ಇದೇವರೆಗೆ ಗ್ರಾಮಸ್ಥರಾದಂತ ಇವರೆಲ್ಲ ಸೇರ್ಬಿಟ್ಟು ನಮಗೆ ತುಂಬಾ ಚೆನ್ನಾಗಿ ಸಲಹೆ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತುಂಬಾ ವಿಶ್ಲೇಷಣವಾಗಿ ವಿಸ್ತಾರವಾಗಿ ಹೇಳಿದ್ದಾರೆ. ಇದ್ರ ಬಗ್ಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರಗಳು.